ಪದ್ಯ ಬೋಧನೆ ಪರಿಣಾಮಕಾರಿಯಾಗುವಾಗ ಅದು ಹಾಡುಗಾರಿಕೆಯಿಂದ ಕೂಡಿರಬೇಕು. ಭಾವಾರ್ಥ ಹೇಳುವಾಗ ಅದರಲ್ಲಿ ವಾಕ್ಯದ ಅರ್ಥ, ವಾಕ್ಯಾರ್ಥ, ಅದರ ಒಳಗಿರುವ ಲಕ್ಷ್ಯಾರ್ಥ, ಆ ಲಕ್ಷ್ಯಾರ್ಥವನ್ನು ಭೇದಿಸಿದ ಗೂಢಾರ್ಥವನ್ನು ಮಗುವಿಗೆ ಸಂದರ್ಭೋಚಿತವಾಗಿ ಕಲ್ಪನೆಗಳೊಂದಿಗೆ ಕಟ್ಟಿಕೊಟ್ಟಾಗ ಆ ಪದ್ಯ ಪರಿಣಾಮಕಾರಿಯಾಗುತ್ತೆ. ಹಳೆಗನ್ನಡ ಇರ್ಬೋದು, ನಡುಗನ್ನಡದ ಕಾವ್ಯಗಳಿರ್ಬೋದು. ಉದಾಹರಣೆಗೆ ಚಂಪು ಕಾವ್ಯಗಳಿರ್ಬೋದು, ಷಟ್ಪದಿ ಇರ್ಬೋದು, ರಗಳೆ ಇರ್ಬೋದು, ಕಂದ ಪದ್ಯಗಳಿರ್ಬೋದು. ಇವುಗಳನ್ನು ಮಕ್ಕಳಿಗೆ ಗಮಕ ವಾಚನವನ್ನು ಮಾಡಿ ನಾವು ಅರ್ಥೈಸಬೇಕು, ಅದನ್ನು ವಿಶ್ಲೇಷಿಸಬೇಕು, ಇಲ್ಲ ಅದರ ಸಂಶ್ಲೇಷಣೆಯನ್ನು ಮಾಡಬೇಕು. ಆಗ ಅದು ಪರಿಣಾಮಕಾರಿಯಾಗುತ್ತೆ ಅಂತ. ಈ ಉದ್ದೇಶದಿಂದ ಕೌರವೇಂದ್ರನ ಕೊಂದೆ ನೀನು ಎನ್ನುವಂತಹ ಈ ಪದ್ಯವನ್ನು ನಮ್ಮ ಸಹೋದ್ಯೋಗಿ ಮಿತ್ರರು ಗಮಕ ವಾಚನವನ್ನು ಮಾಡಿ ಅದನ್ನು ಅರ್ಥೈಸಿ, ವಿವರಿಸಿ, ವಿಶ್ಲೇಷಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಬನ್ನಿ ನಾವು ಆ ಪದ್ಯವನ್ನು ಕೇಳಿ ಆನಂದಿಸೋಣ, ಮಕ್ಕಳಿಗೆ ಅದರ ರಸಸ್ವಾದವನ್ನು ಉಂಟು ಮಾಡೋಣ ಅಂತ ಹೇಳ್ತಾ ಇದ್ದೇನೆ. ಶ್ರೀವನಿತಯರಸನೆ ವಿಮಲರಾಜೀವಪೀಠನ ಪಿತನೆ ಜಗಕತಿ ಪಾವನನೆ ಸನಕಾದಿ ಸಜ್ಜನ ನಿಕರದಾತಾರ ರಾವಣಾಸುರಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದಾನತ ಜನವ ಗದುಗಿನ ವೀರ ನಾರಾಯಣ. ಮಹಾಭಾರತವೆಂಬ ಕೃತಿಯನ್ನು ಲೋಕಕ್ಕೆ ಕೊಟ್ಟ ವ್ಯಾಸರು ಹಾಗೂ ಅದನ್ನು ಕನ್ನಡದಲ್ಲಿ ಕನ್ನಡಿಗರಿಗೆ ಕೊಟ್ಟಂತಹ ಕುಮಾರವ್ಯಾಸನಿಗೂ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಕಾವ್ಯದ ಸೌಂದರ್ಯವನ್ನು ಆಸ್ವಾದಿಸುವ, ವಿಶ್ಲೇಷಿಸುವ ಒಂದು ಪರಿಕ್ರಮಕ್ಕೆ ನಾವು ತೊಡಗ್ತಾ ಇದ್ದೇವೆ. ಕುಮಾರವ್ಯಾಸ ಕವಿ ಭಾಮಿನಿ ಷಟ್ಪದಿಯಲ್ಲಿ ರಚಿಸಿದಂತಹ ಕರ್ನಾಟ ಭಾರತ ಕಥಾಮಂಜರಿ, ಗದುಗಿನ ಭಾರತ ಅಂತ ಕರೆಯಲ್ಪಟ್ಟಿದೆ. ಭಾಮಿನಿ ಷಟ್ಪದಿಯಲ್ಲಿರೋದರಿಂದ ಇದನ್ನು ಹಾಡುವುದಕ್ಕೆ, ಅದನ್ನು ಆಸ್ವಾದಿಸುವುದಕ್ಕೆ ತುಂಬ ಆನಂದ ಎನ್ನಿಸ್ತದೆ. ಅಷ್ಟೇ ಅಲ್ಲ, ಈ ಕಥೆಯ ಒಳಗೆ ಬಳಸಿದಂತಹ ಸಾಹಿತ್ಯ ಅದ್ಭುತವಾದಂತಹ ವ್ಯಾಖ್ಯಾನ ವಿಶ್ಲೇಷಣೆಗಳಿಗೆ ಒಳಪಡುವಂತಹ ಸಾಮಗ್ರಿಗಳನ್ನು ಒಳಗೊಂಡಿದೆ. ಪ್ರಸ್ತುತ ನಾವು ಈ ಪಠ್ಯದಲ್ಲಿ ಕರ್ಣನ ಬದುಕಿನ ಒಂದು ಅಪರೂಪವಾದ ಘಟನೆಯನ್ನು ಆಧರಿಸಿದ ಸನ್ನಿವೇಶವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಕರ್ಣ ತನ್ನ ಜನ್ಮ ರಹಸ್ಯವನ್ನು ತಿಳಿಯುವಂತಹ ಕ್ಷಣ, ತಿಳಿಯುವುದಕ್ಕಾಗಿ ಹೋರಾಡಿ ಬಹುಶಃ ಕೈಬಿಟ್ಟ ಸಂಗತಿ ಅನಾಯಾಸವಾಗಿ ಅವನ ಕಿವಿ ಮೇಲೆ ಬೀಳುವಂತಹ ಸನ್ನಿವೇಶ. ಅದು ನಾವಿವತ್ತು ಕರ್ಣಭೇದನ ಎಂಬ ಭಾಗದಿಂದ ಆಯ್ದದ್ದು ಕೌರವೇಂದ್ರನ ಕೊಂದೆ ನೀನು ಎಂಬ ಪಠ್ಯವಾಗಿ ಆಯ್ಕೆ ಮಾಡಲ್ಪಟ್ಟಂತಹ ಪಠ್ಯವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಉದ್ಯೋಗ ಪರ್ವ, ಕುರುಪಾಂಡವರ ನಡುವೆ ಸಂಧಾನ ಆಗಬೇಕು ಅಂತ ಸಮಸ್ತರಿಗೂ ಆಸಕ್ತಿ ಇತ್ತು. ಕೃಷ್ಣನು ಅದೇ ಉದ್ದೇಶದಿಂದ ಹಸ್ತಿನಾವತಿಗೆ ಬಂದು ವಿಸ್ತಾರವಾದ ಚರ್ಚೆಯನ್ನು ಪೂರೈಸಿ ಕೊನೆಗೂ ಸಂಗ್ರಾಮವೇ ನಿರ್ಣಯವಾಗಿ ಹೊರಟು ನಿಂತಾಗ ಭೀಷ್ಮ, ದ್ರೋಣ, ಕೃಪ, ವಿದುರ ಮೊದಲಾದವರೆಲ್ಲ ಹೊರಟು ನಿಂತ ಕೃಷ್ಣನನ್ನು ಬೀಳ್ಕೊಡುವುದಕ್ಕೆ ಅಂತ ಬರ್ತಾರೆ. ಅವರಿಗೆಲ್ಲ ಬೀಳ್ಕೊಟ್ಟ ಮೇಲೆ ಕರ್ಣನನ್ನು ಮಾತ್ರ ಕಣ್ಸನ್ನೆಯಿಂದ ಕರೆದು ತನ್ನೊಟ್ಟಿಗೆ ಕೆಲವು ದೂರ ಬಾ ಎಂಬ ಸೂಚನೆಯನ್ನು ಕೊಟ್ಟು ಕೃಷ್ಣ ಮುಂದೆ ಸಾಗ್ತಾನೆ. ಅದನ್ನನುಸರಿಸಿ ಕರ್ಣನೂ ಹೊರಟು ಹೋಗ್ತಾನೆ. ಹಸ್ತಿನಾವತಿಯ ರಾಜಸಭೆಯಿಂದ ಕೆಲವು ದೂರದ ಅವಕಾಶದಲ್ಲಿ ಏಕಾಂಗ ಸನ್ನಿವೇಶ
ಲಭ್ಯವಾಗುವಂತಹ ಗಳಿಗೆಯಲ್ಲಿ ಕರ್ಣನನ್ನು ಮಾತಾಡಿಸುವುದಕ್ಕೆ ಅಂತ ಯೋಚಿಸಿ ಅದನ್ನೇ ಕೃಷ್ಣ ಮಾಡ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ಒಲಿದವರನ್ನು ಉಜ್ಜೀವಿಸುವ ಬಗೆ ಕೃಷ್ಣನಿಗೆ ಕರಗತ. ಅದೇ ಮುನಿದೊಡೆ ಅಂಥವರ ಹಣೆಯ ಬರಹವನ್ನೇ ತಿದ್ದಬಹುದಾದ ಕುಶಲಿಯೂ ಆತನಿದ್ದಾನೆ. ಆದ್ದರಿಂದ ಒಲಿದು ಬಂದ ಕರ್ಣನ ಬದುಕಿನ ಹಣೆ ಬರಹವನ್ನು ತಿದ್ದುವ ಪ್ರಯತ್ನವಾಗಿ ಆತ ಅವನನ್ನು ಸಾಮೀಪ್ಯಕ್ಕೆ ಕರೆದುಕೊಳ್ತಾನೆ. ಹಿನತನು ಜನ ಕೂಡ ಮೈದುನತನದ ಸರಸವನೆಸಗಿ ರಥದೊಳು ಧನುಜರಿಪು ಬರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ. ಎನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯೇ ದೇವಾ ಮುರಾರಿ ಅಂಜುವೆನೆನಲು ತೊಡೆಸೋಂಕಿನಲಿ ಸಾರಿದು ಶೌರಿಯಿಂತೆಂದ. ರಥ ನಿಧಾನವಾಗಿ ಸಾಗ್ತಾ ಇದೆ. ಸಾಗುವ ರಥದ ಸಾಮೀಪ್ಯಕ್ಕೆ ಬಂದ ಕರ್ಣನನ್ನು ಬರಸೆಳೆದು ರಥದ ಮೇಲೆ ಏರಿಸಿಕೊಳ್ತಾನೆ ಕೃಷ್ಣ. ಇಲ್ಲೊಂದು ಅಪರೂಪದ ಶಬ್ದವನ್ನು ಬಳಸಿದ್ದಾನೆ ಕುಮಾರವ್ಯಾಸ, ಇನತನೂಜನ ಕೂಡೆ ಅಂತ. ಕೃಷ್ಣನಿಗೆ ಗೊತ್ತಿದೆ ಇವ ಯಾರು, ಇವನ ಜನ್ಮ ರಹಸ್ಯವೇನು, ಮತ್ತು ಅದೇ ಸಂಗತಿ ಮುಂದೆ ವಿಸ್ತಾರವಾಗುವುದಕ್ಕೆ ಕಾರಣವಾಗಿ ಅವನನ್ನು ರಾಧೇಯ ಅಂತ ಸಂಬೋಧಿಸ್ಬೋದಿತ್ತು, ಕರ್ಣ ಅಂತ ಸಂಬೋಧಿಸ್ಬೋದಿತ್ತು. ಅವನಿಗೆ ಅವನ ಸಾಕು ತಂದೆಯಾದಂತಹ ಅಧಿರಥ ಮತ್ತು ರಾಧೆ ಇಬ್ಬರೂ ಸೇರಿ ಜಾತಕ ಕರ್ಮಾದಿಗಳನ್ನು ಮಾಡಿಸಿ ವಸುಷೇಣ ಎಂಬ ಹೆಸರನ್ನಿಟ್ಟಿದ್ದಾರೆ. ಆ ಹೆಸರನ್ನೂ ಉಲ್ಲೇಖಿಸಬಹುದಿತ್ತು. ಅದೆಲ್ಲವನ್ನು ಬಿಟ್ಟು ಇನತನೂಜನ ಕೂಡೆ ಅಂತಲೇ ಪ್ರಸ್ತಾಪ ಮಾಡ್ತಾನೆ. ಯಾಕೆ ಅಂದರೆ ಕರ್ಣನ ಜನ್ಮ ರಹಸ್ಯವನ್ನು ಉದ್ಘಾಟಿಸುವುದಕ್ಕೆ ಬೇಕಾದ ಬೀಜದ ಹೆಸರದು. ಆದ್ದರಿಂದ ಅವನ ಜೊತೆಗೆ ಮೈದುನ ತನದ ಸರಸ, ಭಾವಮೈದನ ಸಂಬಂಧ ಹೇಗಿರ್ತದೆ ಅಂತ ಕೇಳಿದರೆ ಬೇರೆ ಎಲ್ಲ ಸಂಬಂಧವಾಚಿಗಳಿಗೆ ಪರ್ಯಾಯವಾಚಿಗಳಿರ್ತದೆ. ಅತ್ತೆ ಎಂಬ ಪದಕ್ಕೆ ಸೊಸೆ ಎಂಬ ಮತ್ತೊಂದು ಶಬ್ದ, ಮಾವ ಎಂಬುದಕ್ಕೆ ಅಳಿಯ, ಅಜ್ಜ ಎಂಬುದಕ್ಕೆ ಮೊಮ್ಮಗ. ಹೀಗೆ ಭಿನ್ನವಾಗಿದ್ದರೆ ಭಾವ ಎಂಬ ಸಂಬಂಧವಾಚಿಗೆ ಮಾತ್ರ ಬೇರೆ ಯಾವ ಶಬ್ದವೂ ಇಲ್ಲ. ಅದಕ್ಕೆ ಭಾವ ಎಂಬ ಶಬ್ದವೇ ಪ್ರತಿವಾಚಿ. ಅದು ಮೈದುನ ಸಂಬಂಧ. ಆ ಮೈದುನದ ಸಂಬಂಧವನ್ನು, ಆ ಸರಸವನ್ನು ಮಾಡ್ತಾನೆ. ಅಂದರೆ ಬೆನ್ನು ತಟ್ಟೋದು, ತಲೆನೇವರಿಸೋದು, ಆಪ್ತವಾಗಿ ಸಂಬಂಧವನ್ನು ಸಾಧಿಸುವುದಕ್ಕೆ ಬೇಕಾದಂತಹ ಕುಶಲತರವಾದಂತಹ ಕ್ರಿಯೆಗಳನ್ನು ಜರುಗಿಸ್ತಾ ಅವನನ್ನು ರಥದ ಮೇಲೆ ಕೂರಿಸಿಕೊಳ್ತಾನೆ. ಇನತನೂಜನು ಅಂತ ಹೇಳುವಾಗ ಕೆಳಗಡೆ ಕೃಷ್ಣನಿಗೂ ಆತ ಒಂದು ಪದ ಬಳಸ್ತಾನೆ, ಧನುಜ ರಿಪು, ಬರ ಸೆಳೆದು ಕುಳ್ಳಿರಿಸಿದನು. ದಾನವರನ್ನೆಲ್ಲ ವೈರಿ ಅಂತ ಕಂಡು ಅಥವಾ ದಾನವರಿಗೆಲ್ಲ ವೈರಿಗಳಾಗಿಯೇ ಬದುಕನ್ನು ಸವೆಸಿದಂತಹ ಸಾಧಿಸಿದಂತಹ ಕೃಷ್ಣ ಕರ್ಣನಲ್ಲಿರುವ ದಾನವತ್ವಕ್ಕೂ ರಿಪುಸ್ಥಾನದಲ್ಲಿ ನಿಲ್ತಾನೆ. ಆದರೆ ಕರ್ಣನಲ್ಲಿರುವ ವಿಶೇಷವಾದ ಗುಣಕ್ಕೆ ದೇವನಾಗಿ ನಿಲ್ತಾನೆ ಎಂಬುದನ್ನು ಸೂಚಿಸುವ ಹಾಗೆ ಬರ ಸೆಳೆದು ಕುಳ್ಳಿರಿಸಿದನು. ಕರ್ಣ ದೂರ ಸಾಗ್ತಾ ಇದ್ದಂಗೆ ಅವನಿಗೆ ಆ ಅವಕಾಶವನ್ನು ಕೊಡದೆ ಅವನನ್ನು ಕೈ ಹಿಡಿದು ತನ್ನ ಪಕ್ಕದಲ್ಲಿನೇ ಕೂರಿಸಿಕೊಂಡು ಬಿಡ್ತಾನೆ, ರಥದಲ್ಲಿ ಕೂರಿಸಿಕೊಳ್ತಾನೆ ಮತ್ತು ತನ್ನ ಪೀಠದಲ್ಲಿ ಅರ್ಧ ಭಾಗದಲ್ಲಿ ಅವನನ್ನು ಕೂರಿಸಿಕೊಳ್ತಾನೆ. ಇದು ಕ್ರಿಯೆ. ಈ ಕ್ರಿಯೆಗೆ ಪ್ರತಿಕ್ರಿಯೆಯಾಗಿ ಕರ್ಣ ಮಾತಾಡ್ತಾನೆ. ಈ ಪದ್ಯದ ಸೊಬಗಿರುವುದೇ ಅಲ್ಲಿ. ಮೊದಲಿನದ್ದು ಕೃಷ್ಣನದ್ದು ಕ್ರಿಯೆ, ಎರಡನೇದು ಕರ್ಣನದ್ದು ಪ್ರತಿಕ್ರಿಯೆ. ಆದರೆ ಪ್ರತಿಕ್ರಿಯೆ ಮಾತಿನಲ್ಲಿದೆ, ಕ್ರಿಯೆ ಮಾತ್ರ ಕರ್ಮದಲ್ಲಿ ಇದೆ. ಆದ್ದರಿಂದ ಕರ್ಣ ಕೇಳ್ತಾನೆ, ಎನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯೇ. ಕೃಷ್ಣ, ನನ್ನನ್ನಿಷ್ಟು ಆಪ್ತವಾಗಿ ಸಂಬಂಧ ಇದ್ದವರ ಹಾಗೆ ಕರೆದು ಪಕ್ಕದಲ್ಲಿ ಕೂರಿಸಿಕೊಳ್ತಿ, ಯಾಕೆ ಹೀಗೆ ಮಾಡ್ತೀನಿ? ನಾನು ಏನು, ನೀನೇನು? ವರಶಾಪ ಧರ ನಾನು,
ವರ ಮನೋಹರ ನೀನು. ಅವ ಹೇಳುವ ಮಾತು, ಅಂತಹ ವ್ಯಕ್ತಿತ್ವ ನಿನ್ನದು, ನೀನು ದೇವ ಅಂತ ಕರೆಯಲ್ಪಟ್ಟವನು. ಆದರೆ ಅಂತಹ ವ್ಯಕ್ತಿಯಾದ ನಿನ್ನ ಜೊತೆಗೆ, ನಿನ್ನ ಪಾದಕ್ಕೂ ಸಮ ಇಲ್ಲದೆ ಇದ್ದವನ ಜೊತೆಗೆ ಈ ಬಗೆಯಾಗಿ ವ್ಯವಹರಿಸ್ತೀಯಲ್ಲ, ಹೀಗೆ ಯಾಕೆ ಮಾಡ್ತಾ ಇದ್ದಿ? ಮುರಾರಿ ಅಂಜುವೆ. ಎಷ್ಟು ಚಂದಕ್ಕೆ ಆತ ಪ್ರಸ್ತಾಪ ಮಾಡ್ತಾನೆ ಅಂತಂದರೆ, ಅಯ್ಯ ನಿನ್ನ ಈ ಕ್ರಿಯೆಯನ್ನು ನೋಡಿದರೆ ನನಗೆ ಭಯ ಆಗ್ತದೆ. ಯಾಕೆ? ನಿನ್ನೊಟ್ಟಿಗೆ ನಾನು ಇರ್ತೇನೆ ಎನ್ನುವ ನಿರೀಕ್ಷೆಯೂ ಇದ್ದವನಲ್ಲ ನಾನು. ಅದು ಸಮಯವೂ ಕೂಡ ಅಂತಹ ಸೂಕ್ಷ್ಮವಾದಂತಹ ಸನ್ನಿವೇಶ ಇದು. ಆದ್ದರಿಂದ ಈ ಸಮಸೇವನೆ ಸಾಧ್ಯ ಆಗೋದಿಲ್ಲ ಎಂತ ಹೇಳ್ತಾ ಹೇಳ್ತಾ ಅವ ಮಾತಾಡ್ತಾ ಇದ್ದರೆ ಕೃಷ್ಣ ಮಾತಾಡೋದಿಲ್ಲ. ಅದರ ಬದಲಿಗೆ ಹಾಗೆ ಅವ ಹೇಳ್ತಾ ಇರುವಾಗಲೇ ಅವನ ತೊಡೆಗೆ ಇವನ ತೊಡೆಯನ್ನು ತಾಗಿಸಿ ಕೂರಿಸಿಕೊಂಡು ಅವನ ಕಿವಿ ಇವನಿಗೆ ಸಮೀಪಕ್ಕೆ ಬರುವ ಹಾಗೆ, ಇದೊಂದು ರೀತಿಯ ಕರ್ಣ ಸಾಮೀಪ್ಯ. ಅಂದರೆ ಕೃಷ್ಣ ಕರ್ಣ ಅಕ್ಕಪಕ್ಕ ಕೂತಿದ್ದಾರೆ. ಎಷ್ಟು ಅಕ್ಕಪಕ್ಕ ಕೂತಿದ್ದಾರೆ ಅಂದರೆ ಕೃಷ್ಣ ತನ್ನ ಮುಖವನ್ನು ಸ್ವಲ್ಪ ವಾಲಿಸಿದರೂ ಸಾಕು, ಕರ್ಣನ ಕಿವಿಯಲ್ಲಿಯೇ ಅವನ ಮಾತುಗಳೆಲ್ಲ ಬೀಳಬೇಕು. ಅಷ್ಟು ಸಾಮೀಪ್ಯಕ್ಕೆ ಕೂತು ಶೌರ್ಯಾದಂತಹ ಕೃಷ್ಣ ಹೀಗೊಂದು ಮಾತನ್ನು ಅವನ ಕಿವಿಯಲ್ಲಿ ಹೇಳಿಬಿಡ್ತಾನೆ. ಭೇದವಿಲ್ಲೆಲೆ ಕರ್ಣ, ಭೇದವಿಲ್ಲೆಲೆ ಕರ್ಣ, ನಿಮ್ಮೊಳು ಯಾದವರು ಕೌರವರೊಳಗೆ ಸಂವಾದಿಸುವಡೆ ಅನ್ವಯದ ಮೊದಲು ಎರಡಿಲ್ಲ ನಿನ್ನಾಣೆ. ಮೇದಿನೀಪತಿ ನೀನು ಚಿತ್ತದೊಳಾದುದು ಅರಿವಿಲ್ಲೆನುತ ದಾನವಸೂದನನು ರವಿಸುತನ ಕಿವಿಯಲಿ ಬಿತ್ತಿದನು ಭಯವ. ದಾನವಸೂದನನು ರವಿಸುತನ ಕಿವಿಯಲಿ ಬಿತ್ತಿದನು ಉಭಯವ. ಅಯ್ಯ ಕರ್ಣ, ಭೇದವೇ ಇಲ್ಲ. ಎರಡು ಅರ್ಥ ಇಲ್ಲಿ. ನಾನು ನಿನ್ನೊಟ್ಟಿಗೆ ಮಾತಾಡುವುದಕ್ಕೆ ಯಾವ ಭೇದವೂ ಅಡ್ಡಿಯಾಗಿ ಬರುವುದಿಲ್ಲ ಅಂತ ಅರ್ಥ. ಎರಡನೇದು, ಇದು ರಾಜಕೀಯವಾದ ವ್ಯವಹಾರ. ಕೃಷ್ಣ ಬಂದದ್ದು ಸಂಧಾನದ ಉದ್ದೇಶದಿಂದ. ಕೌರವನೊಟ್ಟಿಗೆ ಮಾತಾಡ್ತಾ ಮಾತಾಡ್ತಾ ಸಂಧಾನ ವಿಫಲವಾದ ಮೇಲೆ ಅವನ ಆಪ್ತನಾದ ಕರ್ಣನನ್ನು ಸಾಮೀಪ್ಯಕ್ಕೆ ಕರೆದು ಮಾತಾಡ್ತಾ ಇದ್ದಾನೆ. ಸಾಮಾನ್ಯವಾಗಿ ಯುದ್ಧದ ಪ್ರಕ್ರಿಯೆಯಲ್ಲಿ ತನ್ನ ಸೈನ್ಯವನ್ನು ಬಲಗಳಿಸುವುದರ ಮುಖಾಂತರ ಜಯವನ್ನು ಸಾಧಿಸುವ ಹಂಬಲ ಇರುವುದು ಮೊದಲನೆಯದು. ಇನ್ನೊಂದು ಮುಖ ಇದೆ ಇದಕ್ಕೆ. ಎದುರು ಸೈನ್ಯದ ದೌರ್ಬಲ್ಯಗಳನ್ನೆಲ್ಲ ಗುರುತಿಸಿ ಆ ದೌರ್ಬಲ್ಯಗಳಲ್ಲಿ ಭೇದೋಪಾಯವೋ ಇನ್ಯಾವುದೋ ಉಪಾಯದ ಮುಖಾಂತರ ಅವರನ್ನು ದುರ್ಬಲಗೊಳಿಸುವಂತಹ ಪ್ರಯತ್ನವೂ ಯುದ್ಧದ ಯಶಸ್ಸಿಗೆ ಕಾರಣವಾಗ್ತದೆ ಎನ್ನುವುದು ನೀತಿ. ಹಾಗಾಗಿ ನಾನು ನಿನ್ನನ್ನು ಸಾಮೀಪ್ಯಕ್ಕೆ ಕರೆಯುವುದರಲ್ಲಿ, ನಾನು ನಿನ್ನ ತೊಡೆ ಸೋಂಕಿನಲ್ಲಿ ಕುಳಿತುಕೊಳ್ಳುವುದರಲ್ಲಿ, ನಾನು ಈ ಬಗೆಯಾದಂತಹ ಆಪ್ತತೆಯನ್ನು ತೋರಿಸುವ ವಿಷಯದಲ್ಲಿ ಯಾವ ಭೇದ ಭಾವವನ್ನೂ ಎಣಿಸಬೇಡ. ಯಾವಾಗಲೂ ಸಂವಾದ ಹೇಗೆ ನಡೀತದೆ ಅಂತ ಕೇಳಿದರೆ, ಆಪ್ತರಲ್ಲಿ ಆದರೆ ಆಪ್ತವಾಕ್ಯದಲ್ಲಿ ಆಡಿದ್ದೆಲ್ಲವೂ ಸ್ವೀಕಾರಾರ್ಹವಾಗ್ತದೆ. ಆದರೆ ಅನುಮಾನಿತರಲ್ಲಿ ಆದರೆ ಆಡಿದ ಎಲ್ಲ ಪದಕ್ಕೂ ಎರಡೆರಡು ಅರ್ಥಗಳು ಸೃಷ್ಟಿಯಾಗ್ತಾ ಹೋಗ್ತವೆ. ಕರ್ಣ, ನಾನು ನಿನಗೆ ಸಮ ಅಲ್ಲ, ಮುರಾರಿ ಅಂಜುವೆ ಎಂಬ ಎರಡು ಪದದ ಮುಖಾಂತರ ಕೃಷ್ಣನ ವ್ಯವಹಾರವನ್ನು ಅನುಮಾನಿಸ್ತಾನೆ. ಅದರಿಂದ ಆತಂಕಕ್ಕೆ ಒಳಗಾಗ್ತಾನೆ. ಆದ್ದರಿಂದ ಆತ ಹೇಳ್ತಾನೆ, ಭೇದವಿಲ್ಲಲೆ ಕರ್ಣ, ವಿಶ್ವಾಸ ಮೂಡಿಸಬೇಕಲ್ಲ. ಅದಕ್ಕಾಗಿ ಹಳೆಯ ಒಂದು ಸಂಗತಿಯನ್ನು ಪ್ರಸ್ತಾಪ ಮಾಡ್ತಾನೆ. ನಿಮ್ಮಳು ಯಾದವರು ಕೌರವರೊಳಗೆ ಸಂವಾದಿಸೊಡೆ ಅನ್ವಯದ ಮೊದಲ್ ಎರಡಿಲ್ಲ. ನಾವು ಈ ಮೊದಲ್ ಎರಡಿಲ್ಲ ಎಂಬ ಸಾಲುಗಳಿಂದ ಈ ಪದ್ಯಕ್ಕೆ ಅರ್ಥವನ್ನು ಹುಡುಕುವುದಕ್ಕೆ ಅನುಕೂಲ ಆಗ್ತದೆ. ಹಿಂದೆ ಯಯಾತಿ ಮಕ್ಕಳಾದ ಯತಿ ಮತ್ತು ಪುರು, ಇವರಿಂದ ಈ ವಂಶ ಮುಂದುವರಿದು ಬಂದಿದೆ. ಆದ್ದರಿಂದ ಯದುವಂಶೀಯರು ಪುರುವಂಶೀಯರು ಮೊದಲು ಎರಡಿದ್ದವರಲ್ಲ, ಒಂದೇ ಇದ್ದವರು.
ಕಾಲಕ್ರಮೇಣ 2 ಅಂತ ವ್ಯಾಖ್ಯಾನ ಆಗ್ತಾ ಹೋಗಿದೆ, ಲೋಕ ಹಾಗೆ ನಂಬ್ತಾ ಹೋಗಿದೆ, ಹಾಗೆ ನಾವು ಭಿನ್ನರು ಅಂತ ಕರೆಯಲ್ಪಟ್ಟಿದ್ದೇವೆ. ಆದ್ದರಿಂದ ಯದುಕುಲ ವಂಶಸ್ಥನಾದ ನಾನು ಕುರುಕುಲ ವಂಶಸ್ಥರ ಜೊತೆಗೆ ಮಾತಾಡುವಾಗ ಯಾವುದೇ ಭೇದ ಅಥವಾ ಭಿನ್ನತೆ ಅಥವಾ ಅಂತರ ಕಾಪಾಡಬೇಕಾದ ಅವಶ್ಯಕತೆ ಇಲ್ಲ. ವಂಶದ ಮೊದಲು ಒಂದೇ ಇದ್ದವರು ನಾವು ಎಂಬುದನ್ನು ವಿಶ್ವಾಸಕರವಾಗಿ ಅವನೊಳಗೆ ಮಾತನ್ನು ಮಂಡಿಸ್ತಾನೆ. ಅಂದರೆ ಒಬ್ಬ ವ್ಯಕ್ತಿಯ ಜೊತೆಗೆ ಸಂವಾದ ಮಾಡುವಾಗ ಸಂಬಂಧವನ್ನು ಮುಂದಿಟ್ಟು ನಾವು ಉಭಯರೂ ಸಂಬಂಧಿಕರು ಎಂಬುದನ್ನು ಮಂಡಿಸಿಕೊಂಡಾಗ ಮಾತ್ರ ಸಂವಾದ ಸುಲಭ ಆಗ್ತದೆ. ಆಡಿದ ಮಾತುಗಳೆಲ್ಲ ಆಪ್ತವಾಗ್ತವೆ. ಆಡಿದ ಮಾತುಗಳಲ್ಲಿ ಅನುಮಾನಕ್ಕೆ ಕಡಿಮೆಯಾದಂತಹ ಎಡೆ ಒಳಗೊಳ್ಳುತ್ತದೆ. ಈ ಸಂಗತಿಯನ್ನು ಆತ ಪ್ರಸ್ತಾಪ ಮಾಡಿ ಒಮ್ಮೆಲೆ ಕರ್ಣ ನಂಬಲಿಲ್ಲ ಅನ್ನುವಾಗ ಅವನ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ನಿನ್ನಾಣೆ ಈ ಮಾತು ಸತ್ಯ ಅಂತ ಪ್ರಸ್ತಾಪಿಸ್ತಾನೆ. ನೋಡಿ, ಇಲ್ಲಿ ಕೂಡ ಕೃಷ್ಣನ ಮಾತು ಮತ್ತು ಕೃಷ್ಣನ ಕೃತಿ 2 ಅತ್ಯಂತ ಸಾಮೀಪ್ಯವಾದದ್ದಾಗಿದೆ. ಭೇದ ಇಲ್ಲ ಅಂತ ಹೇಳಿದ್ದಾನೆ. ಇಲ್ಲಿ ಕೈಯಲ್ಲಿ ಕೈ ಇಟ್ಟು ನಿನ್ನಾಣೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ತಾನು ಮುಂದೆ ಆಡಬೇಕಾದ ಮಾತುಗಳನ್ನೆಲ್ಲ ನಂಬುವುದಕ್ಕೆ ಬೇಕಾದಂತಹ ಮನೋಸ್ಥಿತಿಯನ್ನು ಕರ್ಣನ ಮನಸ್ಸಿನಲ್ಲಿ ಜಾಗೃತಗೊಳಿಸುವುದಕ್ಕೆ ಈ ಮಾತುಗಳನ್ನು ಕಟ್ಟುತ್ತಾ ಹೊರಟಿದ್ದಾನೆ. ಅದು ಬಿಡು, ಇನ್ನೊಂದು ಕಾರಣವೂ ಉಂಟು. ನಾನು ನಿನ್ನ ಜೊತೆಗೆ ನಿನ್ನ ಪಕ್ಕದಲ್ಲಿ ನನ್ನ ರಥದಲ್ಲಿ ನಿನ್ನನ್ನು ಕೂರಿಸುವುದಕ್ಕೆ, ನಿನ್ನ ತೊಡೆ ಸೋಂಕಿನಲ್ಲಿ ಕುಳಿತುಕೊಳ್ಳುವುದಕ್ಕೆ ನಿನಗೊಂದು ಅರ್ಹತೆ ಅಂತ ಇದೆ. ಮೇಧಿನೀಪತಿ ನೀನು, ಅಂಗರಾಜ್ಯದ ಅಧಿಕಾರಿ ಅಲ್ವೇ ನೀನು, ಅಂಗರಾಜ್ಯದ ಕಿರೀಟಪತಿ ಅಲ್ವೇ ನೀನು, ಭೂಪತಿ ನೀನು. ಅಂಥದ್ರಲ್ಲಿ ನಿನ್ನೊಟ್ಟಿಗೆ ಸಂವಾದಿಸುವುದಕ್ಕೆ ಅನ್ಯಥಾ ಭಾವಿಸಬೇಕಾದ ಸಂದರ್ಭವೇ ಇಲ್ಲ. ಕರ್ಣ, ಎಷ್ಟೋ ಸಂಗತಿಗಳು ರಹಸ್ಯವಾಗಿ ಇರ್ತದೆ. ಆ ರಹಸ್ಯವಾದಂತಹ ಸಂಗತಿಗಳನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಬಹಳ ಕಾಲ ಬೇಕಾಗ್ತದೆ. ಅಂತಹ ಒಂದು ಸಂಗತಿ ನಿನ್ನ ಬದುಕಿನಲ್ಲಿಯೂ ಆಗಿಬಿಟ್ಟಿದೆ. ಚಿತ್ತದೊಳಾದುದರಿವಿಲ್ಲ. ನಿನ್ನ ಮನಸ್ಸಲ್ಲಿ ನಿನ್ನ ಬದುಕಲ್ಲಿ ಏನಾಗಿದೆ ಹೇಳೋದು ನಿನಗೆ ಅರ್ಥವೇ ಆಗಲಿಲ್ಲ. ಅದೇನು, ಎಲ್ಲರ ಬದುಕಲ್ಲೂ ಹೀಗೆ ಆಗಬಹುದು, ನಾವು ಅನಿರೀಕ್ಷಿತವಾಗಿ ಹೇಳುವುದಕ್ಕಾಗೋದಿಲ್ಲ. ಆದರೆ ನನ್ನ ಬದುಕಲ್ಲೂ ಹೀಗೇ ಆಯಿತು. ಯಾವಾಗ ಮಧುರಾಧಿಪತಿ ಎಂದು ಬೀಗಿದಂತಹ ಕಂಸನನ್ನು ನಾನು ಕೊಂದೆನೋ ಆ ತರುವಾಯವೇ ನಾನು ದೇವಕಿ ಸಂಜಾತ ಎಂಬ ಸತ್ಯ ನನಗೆ ಗೊತ್ತಾದದ್ದು. ಆವರೆಗೂ ನನ್ನನ್ನು ಕಂಡವರು ಕೇಳಿದವರು ಯಶೋದಾನಂದನ ಅಂತ ಹೇಳಿದರು. ಅದನ್ನೇ ನಾನು ಒಪ್ಪಿಕೊಂಡು ಒಳ್ದೆ. ಕಾಲಾಂತರದಲ್ಲಿ ಗೊತ್ತಾಯಿತು ನಾನು ಯಶೋದಾನಂದನನಲ್ಲ, ಯಶೋದೆಗೆ ನಂದನನೋಪಾದಿಯಲ್ಲಿ ಇದ್ದವ ದೇವಕಿ ನಂದನ ಎಂಬ ಸತ್ಯ ಗೊತ್ತಾಯಿತು. ಆದ್ದರಿಂದ ನಿನ್ನ ಬದುಕಿನಲ್ಲಿ, ನಿನ್ನ ಇತಿಹಾಸದಲ್ಲಿ ಏನಾಗಿದೆ, ಏನು ಹೋಗಿದೆ ಎಂಬುದು ನಿನ್ನ ಚಿತ್ತಕ್ಕೆ ಬರಲೇ ಇಲ್ಲ, ನಿನ್ನ ಗಮನಕ್ಕೆ ಬರಲೇ ಇಲ್ಲ. ಆದ್ದರಿಂದ ಯಾವ ಆತಂಕವೂ ಬೇಡ, ಯಾವ ಅನುಮಾನವೂ ಬೇಡ. ಭೇದವೆಣಿಸದೆ ಅಭೇದವಾಗಿ ನಾನಾಡುವ ಮಾತುಗಳನ್ನು ಆಲಿಸು ಅಂತ ಹೇಳ್ತಾ ದಾನವಸೂದನನು, ಯಾರಲ್ಲಿ ದಾನವತ್ವ ಇದೆಯೋ, ಯಾರು ರಾಕ್ಷಸೀಯ ಸ್ವಭಾವದಿಂದ ಕೂಡಿರ್ತಾರೋ ಅಂತಹ ಸ್ವಭಾವವನ್ನು ನಿವಾರಿಸುವುದಕ್ಕೆ ವಿವಿಧ ಮಾರ್ಗವನ್ನು ಆಯ್ದುಕೊಳ್ಳುವಂತಹ ಕೃಷ್ಣ. ದಾನವಸೂದನ ಎಂಬ ಶಬ್ದಕ್ಕೆ ಬಹಳಷ್ಟು ಸನ್ನಿವೇಶಗಳು ಕಣ್ಣೆದುರಿಗೆ ಕಾಣಿಸ್ತವೆ. ಯಾರೆಲ್ಲ ಕೃಷ್ಣನನ್ನು ವಿರೋಧಿಸಿ ಕಂಸನ ಪರವಾಗಿ ರಣಭೂಮಿಗೆ ಬಂದು ಭೇದ ಭಾವದಲ್ಲಿ ವ್ಯವಹಾರ ಮಾಡಿ ಕೃಷ್ಣನ ಕರಸ್ಪರ್ಶದಿಂದ ಸಾವನ್ನು ಪಟ್ಟರೋ ಅವರೆಲ್ಲ ಸದ್ಗತಿಯನ್ನೇ ಸೇರಿದರು ಅಂತ ನಾವು ಕೇಳ್ತೇವೆ. ಪೂತನಿಯ ಎದೆಹಾಲಲ್ಲಿರಬಹುದಾದ ವಿಷವನ್ನು ಹೀರಿ ಅವಳ ಬದುಕಿಗೊಂದು ಅಮೃತತ್ವವನ್ನು ಕೊಟ್ಟಂತಹ ಕೃಷ್ಣ ದಾನವಸೂದನ. ಆದ್ದರಿಂದ ಕೌರವನ ಪರವಾಗಿ ನಿಲ್ಲಬಹುದಾದಂತಹ ಕರ್ಣನಲ್ಲಿರುವ ದಾನವೀಯ ಪ್ರವೃತ್ತಿಯನ್ನು ನಾಶ ಮಾಡುವುದಕ್ಕೋ ಎಂಬ ಹಾಗೆ ಅವನ ಕಿವಿಯಲ್ಲಿ ಭಯದ ಬೀಜವನ್ನು ಬಿತ್ತಿದನು ಅಂತ ಹೇಳ್ತಾರೆ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕುಮಾರವ್ಯಾಸನನ್ನು ಕರೆಯುವುದು ಇದಕ್ಕಾಗಿ. ನೋಡಿ, ಭಯದ ಬೀಜ ಅವ ಕರ್ಣನ ಕಿವಿಯಲ್ಲಿ ಬಿತ್ತಿದ.
ಹಾಗಾದರೆ ಕರ್ಣನ ಕಿವಿ ಎಂಬ ಹೊಲ ಯಾವುದಕ್ಕೆ ಸಿದ್ಧವಾಗಿತ್ತು, ಹದಗೊಂಡಿತ್ತು ಅಂತ ಕೇಳಿದರೆ, ಒಂದಲ್ಲ ಒಂದು ಕಾಲಕ್ಕೆ ಪಾಂಡವರ ಜೊತೆಗೆ ಸಮದಂಡಿಯಾಗಿ ಹೋರಾಡುವಂತಹ ಸಂಗ್ರಾಮ ಸಿದ್ಧ ಆಗಲಿ ಅಂತ ಹಂಬಲಿಸುತ್ತಿದ್ದವರಲ್ಲಿ ಹಸ್ತಿನಾವತಿಯ ಪ್ರಮುಖರ ಸಾಲಿನಲ್ಲಿ ಕರ್ಣ ಒಬ್ಬ. ಅವನ ಮನಸ್ಸೆಂಬ ಹೊಲ ಈಗ ಸಂಗ್ರಾಮಕ್ಕೆ ಬೇಕಾಗಿ ಸಿದ್ಧವಾಗಿ ಬಿಟ್ಟಿದೆ. ಇಡೀ ಹೊಲದ ತುಂಬ ಕೌರವೇಂದ್ರನಿಗೆ ಗೆಲುವನ್ನು ಸಾಧಿಸಬೇಕೆಂಬ ಸಾಹಸದ ಬೀಜವನ್ನು ಬಿತ್ತುವುದಕ್ಕೆ ಹದಗೊಂಡ ಕಾಲ ಇದು. ಅಂತಹ ಕಾಲದಲ್ಲಿ ಈ ಕೃಷ್ಣ ಅವನ ಮನಸ್ಸಿನಲ್ಲಿ ಆ ಕೌರವನೆಂಬ ಕಳೆಯ ಬೀಜ ಬೀಳುವುದಕ್ಕೆ ಮೊದಲೇ ಒಂದು ಯಾವ ಬೀಜವನ್ನು ಬಿತ್ತುತ್ತಾನೋ ಆ ಬೀಜ ಕರ್ಣನ ಹೃದಯದಲ್ಲಿ ಬೇರು ಬಿಡಬೇಕು, ಮನಸ್ಸಿನಲ್ಲಿ ಕಾಂಡಗಳನ್ನು ಬಿಡಬೇಕು, ತೋಳುಗಳಲ್ಲಿ ರೆಂಬೆಕಂಬೆಗಳಾಗಿ ಹರಿಬೇಕು. ಆ ಮೂಲಕ ಯಾವುದನ್ನು ಸಾಧಿಸುವುದಕ್ಕೆ ಹೊರಟಿದ್ದಾನೋ ಅದಕ್ಕೆ ಕಾಲಕ್ಕೆ ಆತಂಕಗಳು, ಭಯವು ಹುಟ್ಟಬೇಕು. ಅಂತಹ ಬೀಜವನ್ನು ಕರ್ಣನ ಕಿವಿಯಲ್ಲಿ ಬಿತ್ತಿಬಿಟ್ಟ ಅಂತ ಹೇಳ್ತಾರೆ. ಆ ಬೀಜ ಯಾವುದು ಎಂಬುದು ಅಪರೂಪದ ಸಂಗತಿಯನ್ನು ಪ್ರಸ್ತಾಪಿಸ್ತೇನೆ. ಲಲನೆ ಪಡೆದಿ 5 ಮಂತ್ರಗಳಲ್ಲಿ ಮೊದಲಿಗ ನೀನು ನಿನ್ನಯ ಬಳಿ ಯುಧಿಷ್ಠಿರ ದೇವ, ಮೂರನೆಯಾತ ಕಲಿಭೀಮ. ಲಲನೆ ಪಡೆದಿ 5 ಮಂತ್ರಗಳಲ್ಲಿ ಮೊದಲಿಗ ನೀನು ನಿನ್ನಯ ಬಳಿ ಯುಧಿಷ್ಠಿರ ದೇವ, ಮೂರನೆಯಾತ ಕಲಿಭೀಮ. ಫಲುಗುಣನು 4ನೆಯಲಿ 5ನೆಯಲಿ ನಕುಲ ಸಹದೇವರಾದರು, ಬಳಿಕ ಮಾದ್ರಿಯಲಿ 1 ಮಂತ್ರದೊಳು ಇಬ್ಬರುದಿಸಿದರು. ಲಲನೆ ಪಡೆದಿ 5 ಮಂತ್ರಗಳಲ್ಲಿ ಮೊದಲಿಗ ನೀನು. ಅಯ್ಯ ಕರ್ಣ, ಕೆಲವೊಮ್ಮೆ ಸತ್ಯವೇ ತಿಳಿಯದೆ ಹೋಗುತ್ತದೆ, ಮತ್ತೆ ಕೆಲವೊಮ್ಮೆ ಸತ್ಯ ತಿಳಿದವಾಗ ಆತಂಕ ಆಗುತ್ತದೆ. ಆದ್ದರಿಂದ ನಮಗೆ ತಿಳಿದ ಸತ್ಯವನ್ನು ತಿಳಿಯಬೇಕಾದವರಿಗೆ ತಿಳಿಸದೇ ಹೋದರೆ ನೋವು ನಾವು ಅನುಭವಿಸಬೇಕಾಗ್ತದೆ ಎಂಬ ಕಾರಣಕ್ಕೆ ನಿನ್ನ ಚಿತ್ತದಲ್ಲಿ ಆದುದು ಯಾವುದೆಲ್ಲ ಆಗಿ ಹೋಗಿದೆ ಈ ಬದುಕಿನಲ್ಲಿ, ನಿನ್ನ ಚಿತ್ತಕ್ಕೆ ಬಾರದೇ ಉಳಿದ ಸಂಗತಿಗಳ ಯಾವುವು ಎಂಬುದನ್ನು ನಿನ್ನೊಡೆ ಹಂಚಿಕೊಳ್ಳುವುದಕ್ಕೆ ಆಸೆ ಆಗ್ತಾ ಇದೆ. ಅಯ್ಯ, ನಿನ್ನ ಹುಟ್ಟಿಗೊಂದು ಕಾರಣ ಇದೆ, ನಿನ್ನ ಹುಟ್ಟಿನ ಹಿಂದೊಂದು ಕತೆ ಇದೆ, ನಿನ್ನ ಹುಟ್ಟಿನ ಹಿಂದೊಂದು ಬದುಕಿನ ಅನನ್ಯವಾದಂತಹ ಅಚ್ಚರಿ ಇದೆ. ಬೇರೇನೂ ಅಲ್ಲ, ಹಿಂದೆ ಕುಂತಿ ಭೋಜ ಅಂತ ಒಬ್ಬ ದೊರೆ, ಆತನಿಗೆ ಮಕ್ಕಳಿರಲಿಲ್ಲ. ಆದ್ದರಿಂದ ಅವನ ಸಮೀಪ ಸಂಬಂಧಿಯಾದವರಿಂದ ಅವಳ ಮಗುವನ್ನು ದತ್ತು ಪಡೆದು ಸಾಕಿದ ಪ್ರಥಾ ಎಂಬ ನಾಮಕಳಾಗಿ ಅವಳು ಅಲ್ಲಿ ಬೆಳೀತಾ ಇದ್ಲು. ಆ ಕಾಲಕ್ಕೆ ಕುಂತಿ ಭೋಜಕ್ಕೆ ಆಗಮಿಸಿದಂತಹ ದೂರ್ವಾಸರು ಅಲ್ಲಿ ಕೆಲವು ಕಾಲ ತಂಗಿದ್ದರು. ತಂಗಿದ ಋಷಿಮುನಿಗಳಿಗೆ ಆತಿಥ್ಯವನ್ನು ವ್ಯವಸ್ಥೆ ಮಾಡುವುದು ಹೇಗೆ ಅಂತ ಆಲೋಚಿಸುವ ಕಾಲಕ್ಕೆ ಪ್ರಥಾ ನಾಮಕಳಾದಂತಹ ಈ ಹುಡುಗಿ ಆದೀತು ಅಂತ ಕುಂತಿ ಭೋಜ ನಿರ್ಣಯಿಸಿದ. ದಿನಂಪ್ರತಿ ಮಾಡಿದ ಸೇವೆಯನ್ನು ಕಂಡಂತಹ ಮಹಾಶಕ್ತಿಶಾಲಿಯಾದ ತ್ರಿಕಾಲಜ್ಞಾನಿಗಳಾದ ದೂರ್ವಾಸರು ಈ ಲಲನೆಯನ್ನು ಕರೆದು, ಮದುವೆಗಿಂತಲೂ ಮೊದಲೇ ಸೇವೆ ಮಾಡಿದ ಆ ಹುಡುಗಿ ಲಲನೆ, ತರುಣಿ, ಕನ್ಯೆ, ಅವಳನ್ನು ಕರೆದು, ಅಮ್ಮ, ನೀ ಒಂದು 5 ಮಂತ್ರಗಳನ್ನು ಉಪದೇಶಿಸ್ತೇನೆ, ಇದನ್ನು ಪರಿಗ್ರಹಿಸು, ಕಾಲಕ್ಕೆ ಬೇಕಾಗ್ತದೆ ಅಂತ ಹೇಳಿ ಹೊರಟು ಹೋದರು. ಹಾಗೆ ಹೊರಟು ಹೋದಂತಹ ಮಂತ್ರಗಳನ್ನು ಸಂಪಾದಿಸಿಕೊಂಡ ಕುಂತಿ ಈ ಪ್ರಥಾನಾಮಕಳು ಅಚ್ಚರಿಯನ್ನು ಅನುಭವಿಸಿದ್ಲು, ಕುತೂಹಲವನ್ನು ಅನುಭವಿಸಿದ್ಲು. ಇದನ್ನು ಪ್ರಯೋಗಿಸದೆ ಹೇಗೆ ತಡೆದುಕೊಳ್ಳಲಿ ಅಂತ ಚಿಂತಿತಳಾದ್ಲು. ಕೊನೆಗೂ ಕುತೂಹಲವನ್ನು ನಿಯಂತ್ರಿಸಿಕೊಳ್ಳಲಿಕ್ಕಾಗದ ಅವಳ ಬಾಲ್ಯ ಆ ಮಂತ್ರವನ್ನು ಉಚ್ಚರಿಸುವ ಹಾಗೆ ಮಾಡಿಯೇ ಬಿಟ್ಟಿತು.
ಆ ಕಾರಣಕ್ಕಾಗಿ 5 ಮಂತ್ರಗಳಲ್ಲಿ ಮೊದಲಿಗ ನೀನು. ಕುಂತಿ ಭೋಜದ ನಗರ, ಗಂಗಾ ನದಿಯ ತಟಾಕ, ಪ್ರಥೆ ಸೂರ್ಯನನ್ನು ಪ್ರಾರ್ಥಿಸಿದ್ಲು. ಪ್ರತ್ಯಕ್ಷನಾದ ಸೂರ್ಯ, ಏನು ನಿನ್ನ ಅಪೇಕ್ಷೆ ಅಂತ ಕೇಳಿದ. ಅವಳು ಹೇಳಿದ್ಲು, ನಾನು ಕುತೂಹಲಕ್ಕೆ ಅಂತ ಪ್ರಾರ್ಥಿಸಿದ್ದೇನೆ, ಈಗ ಮಕ್ಕಳನ್ನು ಪಡೆಯುವ ಅವಕಾಶ ನನಗೆ ಬೇಡ ಎಂಬ ಭಾವದಲ್ಲಿ ಭಯಗ್ರಸ್ತಳಾಗಿ ನಿಂತಿದ್ಲು. ಮಂತ್ರಾಧೀನರಾದಂತಹ ದೇವತೆಗಳು ಮಂತ್ರಕ್ಕೆ ತಕ್ಕ ಫಲವನ್ನು ಕೊಡಲೇಬೇಕಾಗುತ್ತದೆ, ಅದಕ್ಕೆ ಪ್ರತಿಯಾಗಿ ಬೇರೆ ಏನನ್ನೂ ಆಚರಿಸುವುದಕ್ಕಾಗುವುದಿಲ್ಲ ಎಂಬ ವಿಶ್ವಾಸವನ್ನು ಮತ್ತು ಈ ಮಗುವನ್ನು ಪಡೆದ ಮೇಲೆ ಮತ್ತೆ ಮರಳಿ ನಿನಗೆ ಕನ್ಯತ್ವವೇ ಪ್ರಾಪ್ತವಾಗುತ್ತದೆ ಎಂಬ ಭರವಸೆಯನ್ನು ಕೊಟ್ಟು ಮಂತ್ರಾಧೀನನಾದಂತಹ ದೇವತೆ ಸೂರ್ಯ ಅನುಗ್ರಹ ಮಾಡಿದ್ದರ ಪರಿಣಾಮವಾಗಿ ನೀನು ಹುಟ್ಟಬೇಕಾಯಿತು. ಅಂದರೆ ನಿನಗೆ ಜನ್ಮ ಕೊಟ್ಟ ತಾಯಿ ಪ್ರಥೆ. ಆಮೇಲೆ ಅದೆಲ್ಲ ಕಾಲವಾಗಿ ಹೋಯಿತು, ಎಲ್ಲರಿಗೂ ಮರೆವೇ ಆಯಿತು. ಈ ಪ್ರಥೆ ಯಾರಿಗೂ ಹೇಳಲಿಲ್ಲ. ಮಗು ಎಲ್ಲಿಯೋ ಗಂಗಾ ನದಿಯಲ್ಲಿ ತೇಲಿ ಹೋಗಿ ಯಾರದ್ದೋ ಆಶ್ರಯದಲ್ಲಿ ಬೆಳೀತು. ಬೆಳೆದು ದೊಡ್ಡವನಾಗಿ ನೀನಿಲ್ಲಿ ನಿಂತಿದ್ದಿ. ನೀನು ಯಾರನ್ನು ದ್ವೇಷಿ ಅಂತ ಭಾವಿಸ್ತಾ ಇದ್ದೀಯೋ ಆತ ಧರ್ಮರಾಯ ಯುಧಿಷ್ಠಿರ ದೇವ. ಪಾಂಡು ಚಕ್ರವರ್ತಿಯ ಸಹಮತವನ್ನು ಪಡೆದು ಯಮಧರ್ಮರಾಯನನ್ನು ಪ್ರಾರ್ಥಿಸಿ ಕುಂತಿದೇವಿ ಧರ್ಮರಾಯನನ್ನು ಪಡೆದಳು. ಅಂಥ ಅವನಿಗೆ ಯುಧಿಷ್ಠಿರ ಎಂಬ ನಾಮಕರಣವನ್ನು ಮಾಡಿದರು. ನಿನ್ನ ಬೆನ್ನಿಗೆ ಹುಟ್ಟಿದವ ಅವ. ಆ ತರುವಾಯದಲ್ಲಿ ಅವನ ಬೆನ್ನಿಗೆ ಹುಟ್ಟಿದವ ಭೀಮ ಅಂತ ನಾವು ಯಾರನ್ನು ಕರಿತೇವೆ, ಕಲಿ ಭೀಮ ಅಂತ ಕರಿತೀಯಲ್ಲ, ಅವನೂ ನಿನಗೆ ಅನುಜನೆ. ಕುಂತಿ ವಾಯುದೇವನನ್ನು ಪ್ರಾರ್ಥಿಸಿದ ಫಲವಾಗಿ ಪ್ರತ್ಯಕ್ಷನಾದ ವಾಯುದೇವ ಅನುಗ್ರಹಿಸಿದ ಸಶಕ್ತನಾದ, ಸದೃಢನಾದ, ಸದ್ವಿವೇಕಿಯಾದ, ಪರಾಕ್ರಮಿಯಾದ, ಶತಗಜತ್ರಾಣಿಯಾದ ಕಲಿಭೀಮ ಭೂಮಿಗೆ ಬರುವುದಕ್ಕೆ ಕಾರಣವಾಯಿತು. ಅವನೂ ನಿನಗೆ ತಮ್ಮನೇ ಇದ್ದಾನೆ. ಮೂರನೆಯಾತ ಫಲ್ಗುಣನು. ಫಲ್ಗುಣ ಮಾಸದಲ್ಲಿ ಹುಟ್ಟಿದ್ದರಿಂದ ಫಲ್ಗುಣ ಅಂತಲೇ ಕರೆಯಲ್ಪಟ್ಟಂತಹ ಈ ಅರ್ಜುನ ಮೂರನೆಯಲ್ಲಿ ಹುಟ್ಟಿದ. ಇಂದ್ರನನ್ನು ಪ್ರಾರ್ಥಿಸಿದ್ದರ ಫಲವಾಗಿ ಕುಂತಿದೇವಿ ಪಡೆದ ಮಗು. ಅಲ್ಲಿಗೆ 4 ಮಂತ್ರಗಳ ಫಲ ಪಡೆದ ಹಾಗಾಯಿತು. 5ನೆಯಲ್ಲಿ ನಕುಲ ಸಹದೇವರಾದರೂ ಬಳಿಕ ಮಾದ್ರಿಯಳು 1 ಮಂತ್ರದೊಳ್ ಇಬ್ಬರುದಿಸಿದರು. ಆ ತರುವಾಯದಲ್ಲಿ ಮಾದ್ರಿಗೂ ಬಯಕೆ ಉಂಟಾಯಿತು. ಕುಂತಿದೇವಿ ಹತ್ರ ವಿನಂತಿಸಿಕೊಂಡ್ಲು, ಪ್ರಾರ್ಥಿಸಿಕೊಂಡ್ಲು. ಮಗುವನ್ನು ಹೆರುವ ಸೌಭಾಗ್ಯ ಅನುಕೂಲ ಆದರೆ ಆಗಬಹುದು ಎಂಬ ಭಾವ ಅವಳಲ್ಲಿ ಇರಬೇಕು. ಚಕ್ರವರ್ತಿ ಪಾಂಡುವಿನ ಸಹಮತದಂತೆ ಕುಂತಿ ಅನುಗ್ರಹಿಸಿದ ಮಂತ್ರದಿಂದ ಯಾರನ್ನು ಬೇಕಾದರೂ ಪ್ರಾರ್ಥಿಸು ಅಂತ ಹೇಳಿದವಾಗ ಒಂದೇ ಮಂತ್ರವನ್ನು ಬಳಸಿಕೊಂಡು ಅತಿ ಹೆಚ್ಚು ಫಲವನ್ನು ಪಡೆಯುವುದು ಹೇಗೆ ಸಾಧ್ಯ ಅಂತ ಬುದ್ಧಿವಂತೆಯಾದ ಮಾದ್ರಿ ಆಲೋಚಿಸಿ ಅಶ್ವಿನಿ ದೇವತೆಗಳನ್ನು ಆಮಂತ್ರಿಸಿದಳು. ಆಮಂತ್ರಿಸಿದಂತಹ ದೇವತೆಗಳು ಮಾದ್ರಿಯ ಸಮ್ಮುಖದಲ್ಲಿ ಪ್ರತ್ಯಕ್ಷರಾಗಿ ಅವಳಿಗೂ ಅನುಗ್ರಹಿಸಿ 2 ಮಕ್ಕಳನ್ನು ಅನುಗ್ರಹಿಸಿ ಹೊರಟು ಹೋದರು. ಆ 2 ಮಕ್ಕಳೇ ನಕುಲ ಸಹದೇವ ಎಂಬವರು. ಇಬ್ಬರುದಿಸಿದರೊಂದು ಮಂತ್ರದಲ್ಲಿ ಅಂತ ಹೇಳ್ತಾನೆ. ಯಾಕೆಂದರೆ ಕರ್ಣ ಎಲ್ಲಿಯಾದರೂ ಆಕ್ಷೇಪದ ಮಾತಿಗೆ ತೊಡಗಿದರೆ ಅವನನ್ನು ನಂಬಿಸುವುದು ಕಷ್ಟ ಆಗ್ತದೆ. ಆದ್ದರಿಂದ ಕೃಷ್ಣ ಲೆಕ್ಕಾಚಾರ ತಪ್ಪದೆ ಒಂದೊಂದಾಗಿ ಮಂಡಿಸ್ತಾ ಹೋಗ್ತಾನೆ. ಅದರ ಅರ್ಥ ಇಷ್ಟೇ, ದೂರ್ವಾಸರು ಕೊಟ್ಟ ಮಂತ್ರ ಪಂಚಕಗಳು 5 ಮಂತ್ರ ಕೊಟ್ಟಿದ್ದಾರೆ. ಮೊದಲು ನಾನಾದರೆ, 2ನೆಯಲ್ಲಿ ಯುಧಿಷ್ಠಿರನಾದರೆ, 3ನೆಯಲ್ಲಿ ಕಲಿಭೀಮನಾದರೆ, 4ನೆಯಲ್ಲಿ ಅರ್ಜುನನಾದರೆ, ಮತ್ತು 5 ಆಯ್ತಲ್ಲ ಇಲ್ಲಿಗೆ ಅಂತ ಹೇಳಬಹುದು ಎಂಬ ಕಾರಣಕ್ಕೆ ಆತ ನಕುಲ ಸಹದೇವರು 1 ಮಂತ್ರದಲ್ಲಿ 2 ಹುಟ್ಟಿದ್ದಾರೆ ಅಂತ ಹೇಳ್ತಾನೆ. ಅಂದರೆ ಪಾಂಡವ ಪಂಚಕರ ಹೊರತಾಗಿ 6ನೆಯವನಾದ ನೀನು ಮೊದಲ ಮಂತ್ರದ ಫಲ ಎಂಬ ಮಾಹಿತಿಯನ್ನು ಕೊಡ್ತಾನೆ. ಅಷ್ಟಕ್ಕೆ ನಿಲ್ಲಿಸೋದಿಲ್ಲ ಅವನು.
ಆದ್ದರಿಂದ ಅಯ್ಯ ಕರ್ಣ, ಪಾಂಡವರ ಹಿರಿಯ ನೀನು, ಸೌಜನ್ಯಶೀಲರವರು. ನಾನು ಒಪ್ಪಿಸಿದರೆ ಧರ್ಮರಾಯ ನಿನ್ನನ್ನು ಪರಿಗ್ರಹಿಸ್ತಾನೆ, ಕುಂತಿಗೂ ಆನಂದ ಆಗುತ್ತದೆ, ಅವಳು ಸುಖವನ್ನು ಪಡುವುದಕ್ಕೆ ಸಾಧ್ಯ ಆಗ್ತದೆ. ನೀವೆಲ್ಲ ಒಟ್ಟಾದರೆ ಒಂದು ದೊಡ್ಡ ಭಾಗ್ಯವೇ ಒದಗಿ ಬರ್ತದೆ. ಅಷ್ಟೇ ಅಲ್ಲ, ಯುದ್ಧವೂ ತಪ್ಪುತ್ತದೆ. ಅದಕ್ಕಾಗಿ ನೀನು ಒಪ್ತೀಯಾ ಅಂತ ಆದರೆ ನಾನಿನ್ನೇನೋ ಮಾಡೋಕ್ಕೆ ಹೊರಟಿದ್ದೇನೆ ಅಂತ ಅವನ ಎದುರಿಗೆ ಒಂದು ಭವ್ಯವಾದ ಚಿತ್ರವನ್ನು ಬಿಚ್ಚಿಟ್ಟು ಬಿಡ್ತಾನೆ. ಆ ಚಿತ್ರವೇ, ಅಯ್ಯ ಕರ್ಣ, ಈ ಮಾತುಗಳನ್ನೆಲ್ಲ ನೀನು ಒಪ್ಪಿಕೋ, ನಾನು ಏನು ಮಾಡ್ತೇನೆ ಗೊತ್ತಾ ಅಂತ ಪ್ರಶ್ನಿಸ್ತೇನೆ. ನಿನಗೆ ಹಸ್ತಿನಪುರದ ರಾಜ್ಯದ ಘನತೆಯನು ಮಾಡುವೆನು, ಪಾಂಡವ ಜನಪ ಕೌರವ ಜನಪರು ಓಲೈಸುವರು ಗದ್ದುಗೆಯ. ನಿನಗೆ ಹಸ್ತಿನಪುರದ ರಾಜ್ಯದ ಘನತೆಯನು ಮಾಡುವೆನು, ಪಾಂಡವ ಜನಪ ಕೌರವ ಜನಪರೋಲೈಸುವರು ಗದ್ದುಗೆಯ. ನಿನಗೆ ಕಿಂಕರವೆರಡು ಸಂತತಿ ಎನಿಸಲೊಲ್ಲದೆ, ನೀನು ದುರ್ಯೋಧನನ ಬಾಯ್ದಂಬುಲಕ್ಕೆ ಕೈಯಾನುವರೇ ಹೇಳೆಂದ. ಕರ್ಣ, ನಾನು ನಿನ್ನ ಅಭ್ಯುದಯಕ್ಕಾಗಿ ಮಾತಾಡ್ತಾ ಇದ್ದೇನೆ. ನೀನು ಒಪ್ತೀಯಾದರೆ ಪಾಂಡವರೈವರನ್ನು ನಿನ್ನ ಪದತಲದಲ್ಲಿ ತಂದು ಕೆಡಹಿ ಬಿಡುತ್ತೇನೆ. ಅಷ್ಟೇ ಅಲ್ಲ, ಅದಕ್ಕಿಂತ ವಿಶೇಷವಾದದ್ದು, ಇಡೀ ಹಸ್ತಿನಾಪುರದ ರಾಜ್ಯದ ಘನತೆಯನ್ನು ನಿನಗೆ ಮಾಡ್ತೇನೆ ಅಂತ ಹೇಳ್ತಾನೆ. ಕೃಷ್ಣ ಈ ಮಾತನ್ನಾಡುವಾಗ ಆಲೋಚಿಸದೆ ಆಡಲಿಲ್ಲ, ಆಲೋಚಿಸಿದ್ದಾನೆ. ಆ ಕಾಲಕ್ಕೊಂದು ಧರ್ಮ ಇತ್ತು, ಒಂದು ಪದ್ಧತಿ ಇತ್ತು, ಒಂದು ವಿಧಾನ ಇತ್ತು. ಲಲನೆಯ ಕಾಲಕ್ಕೆ ಲಲನೆಯಾಗಿದ್ದವಳು ಪಡೆದರೆ ಅಂಥವನು ಮಗು ಕಾನೀನನೆಂದು ಕರೆಸಿಕೊಳ್ಳಲ್ಪಡ್ತಾನೆ. ಕರ್ಣ ಕನ್ಯಾವಸ್ಥೆಯಲ್ಲಿ ಪ್ರಥೆಗೆ ಜನಿಸಿದ್ದರಿಂದ ಕಾನೀನ. ಉಳಿದ ಪಾಂಡವರು ಕುಂತಿಯಾದ ಮೇಲೆ, ಅಂದರೆ ಕುಂತಿಭೋಜದಿಂದ ಹಸ್ತಿನಾವತಿಗೆ ಬಂದು ಪಾಂಡುಚಕ್ರವರ್ತಿಯನ್ನು ಮದುವೆಯಾಗಿ ಪಡೆದ ಮಕ್ಕಳಾದದ್ದರಿಂದ ಅವರು ಸುಹೋಡರು. ರಾಜ್ಯದ ನಿಯಮದಂತೆ ಸುಹೋಡರನ್ನು ಯಾವ ಮಾನಮರ್ಯಾದೆಗಳಿಂದ, ಯಾವ ಗೌರವದಿಂದ ಕಾಣಬೇಕೋ ಅದೇ ಮಾನಮರ್ಯಾದೆ ಗೌರವಗಳಿಂದ ಕಾನೀನನನ್ನು ಪರಿಗ್ರಹಿಸುವುದಕ್ಕೊಂದು ಅವಕಾಶ ಇದೆ. ಆದ್ದರಿಂದ ರಾಜ್ಯದ ಘನತೆಗೆ ನೀನು ಹಕ್ಕುದಾರನಾಗ್ತಿ ಎಂಬ ಸಂಗತಿಯನ್ನು ಕರ್ಣನ ಮುಂದೆ ಕೃಷ್ಣ ಮಂಡಿಸ್ತಾನೆ. ಯಾಕೆಂದರೆ ಕುಂತಿಯನ್ನು ಪರಿಗ್ರಹಿಸುವ ಕಾಲಕ್ಕೆ ಒಂದು ವೇಳೆ ಕುಂತಿ ಹೇಳಿದರೆ, ಅಥವಾ ಕುಂತಿ ಭೋಜ ಹೇಳಿದರೆ, ಅಥವಾ ಪಾಂಡುಚಕ್ರವರ್ತಿ ಕೇಳಿದ್ದರೆ, ಹಿರಿಯರೆಲ್ಲ ಕೂತು ಆಲೋಚನೆ ಮಾಡಿ ಹೀಗೊಂದು ಸಂದರ್ಭ ಉಂಟಾ ಅಂತ ಪ್ರಸ್ತಾಪ ಮಾಡಿದರೆ, ಕರ್ಣನನ್ನು ತನ್ನ ಮಗುವೆಂತಲೇ ಪರಿಗ್ರಹಿಸಬೇಕಾದಂತಹ ನಿಯಮವೇ ಸಿದ್ಧವಾಗಿ ಇತ್ತು. ಆದರೆ ಅದು ಚಿತ್ತದಲ್ಲಾಗಲಿಲ್ಲ, ಗೊತ್ತಾಗಲಿಲ್ಲ, ಆಗದೆ ಹೋಯಿತು. ಗೊತ್ತಾದದ್ದು ಈಗ. ಆದ್ದರಿಂದ ಈಗ ಗೊತ್ತಾದ ಮೇಲಾದರೂ ಮತ್ತೆ ತಪ್ಪು ಮಾಡುವುದರಲ್ಲಿ ಧರ್ಮ ಅಲ್ಲ ಅದು. ಆದ್ದರಿಂದ ಅದನ್ನು ಸರಿಪಡಿಸೋಣ. ಹಸ್ತಿನಾಪುರದ ರಾಜ್ಯದ ಘನತೆ, ನಿನ್ನನ್ನು ಹಸ್ತಿನಾವತಿಯ ಸಿಂಹಾಸನದ ಮೇಲೆ ನಾನು ನಿನ್ನನ್ನು ಕೂರಿಸ್ತೇನೆ. ಸಂಧಾನದ ಮಾತುಕತೆಯಲ್ಲಿ ಹಸ್ತಿನಾವತಿಯ ಸಿಂಹಪೀಠದಲ್ಲಿ ಕುಳಿತುಕೊಳ್ಳಬೇಕಾದವರು ಯಾರು ಎಂಬ ಕುರಿತಾಗಿ ಚರ್ಚೆ ಆದರೆ ಇಬ್ಬರ ಪ್ರಸ್ತಾಪ ಬರ್ತದೆ. ಒಂದು ಕೌರವನ ಪ್ರಸ್ತಾಪ, ಇನ್ನೊಂದು ಧರ್ಮರಾಯನ ಪ್ರಸ್ತಾಪ. ಧರ್ಮರಾಯನನ್ನು ಕೂರುವುದಕ್ಕೆ ಕೊಡು ಅಂತ ಕೃಷ್ಣ ಮಂಡಿಸ್ತಾನೆ. ಕೊಡೆನು, ನಾನು ಈ ರಾಜ್ಯದ ಒಡೆತನವನ್ನು ಬಿಡೆನು ಅಂತ ಕೌರವ ಪ್ರಸ್ತಾಪ ಮಾಡ್ತಾನೆ. ಆಶ್ಚರ್ಯ ಅಂದರೆ ಕೃಷ್ಣ ಅವರಿಬ್ಬರ ಪ್ರಸ್ತಾಪವನ್ನೇ ಮಾಡದೆ, ಅವರ ವಿಷಯವನ್ನೇ ಉಲ್ಲೇಖ ಮಾಡದೆ, ನಿನಗೆ ಹಸ್ತಿನಪುರದ ರಾಜ್ಯದ ಘನತೆಯನ್ನು ಮಾಡುವೆನು. ಮೊದಲು ಭೇದವಿಲ್ಲಲೆ ಅಂತ ಹೇಳಿದ್ದಾನೆ. ಇವನ ಮುಂದೆ ಒಂದು ಅಸಾಧ್ಯವಾದ, ಅನೂಹ್ಯವಾದ, ಅಕಲ್ಪಿತವಾಗಬಹುದಾದಂತಹ ಭವ್ಯವಾದ ಆಸೆಯ ಬೀಜವನ್ನು ಬಿತ್ತಾ ಇದ್ದಾನೆ. ಬಿತ್ತಿದ್ದು ಆಸೆಯ ಬೀಜ ಆದರೂ ಕರ್ಣನ ಹೃದಯದಲ್ಲಿ ಅದು ಮೊಳಕೆ ಒಡೆಯುವಾಗ ಅದು ಭಯದ ಬೀಜವಾಗಿಯೇ ಮೊಳಕೆ ಒಡೆಯುವ ಹಾಗೆ ಇದೆ. ಆಯಿತು, ಸಾಮ್ರಾಜ್ಯವನ್ನು ನಿನಗೆ ಮಾಡ್ತೇನೆ, ಆಮೇಲೆ ಏನಾಗ್ತದೆ?
ಪಾಂಡವ ಜನಪ ಕೌರವ ಜನಪರ್ ಓಲೈಸುವರು ಗದ್ದುಗೆಯ. ನೀನು ಪೀಠದ ಮೇಲೆ ಕುಳಿತರೆ, ನೀನು ಸಿಂಹಾಸನದ ಮೇಲೆ ಕುಳಿತರೆ, ಪಾಂಡವರು ಮತ್ತು ಕೌರವರು ತಮ್ಮ ಸಹಜವಾದಂತಹ ವೈರವನ್ನು ಮರೆತು ನಿನಗೆ ಓಲೈಕೆಯನ್ನು ಮಾಡ್ತಾರೆ. ಯಾಕೆ ಗೊತ್ತಾ? ನೀನು ಏನು ಅಲ್ಲ ಎನ್ನುವುದು ತಿಳಿದಿದ್ದಾವಾಗಲೇ ಅಂಗರಾಜ್ಯದ ಅಧಿಕಾರವನ್ನು ಕೊಟ್ಟು ಸಖ್ಯವನ್ನು ಸಾಧಿಸಿ ಸಖನೆಂಬ ಭಾವದಲ್ಲಿ ಗೆಳೆತನಕ್ಕೆ ಸಾಕ್ಷಿಯಾದವರು. ಕೌರವ ಪಾಂಡವರಲ್ಲಿ ಆತ್ಯಂತಿಕವಾದ ಮಿತ್ರತ್ವಕ್ಕೆ ಸಾಕ್ಷಿಯಾದ ಕೌರವ ಪಾಳೆಯದಲ್ಲಿದ್ದರೆ ಅದು ದುರ್ಯೋಧನ ಮತ್ತು ಕರ್ಣ. ಪಾಂಡವರ ಪಾಳೆಯದಲ್ಲಿದ್ದರೆ ಅದು ಕೃಷ್ಣ ಮತ್ತು ಅರ್ಜುನ. ಹಾಗಿರುವಾಗ ಕೌರವ ನಿನ್ನನ್ನು ಪೀಠದಲ್ಲಿ ಕುಳ್ಳಿಸಿದರೆ ಅವ ಒಪ್ತಾನೆ, ಅವ ನಿನ್ನನ್ನು ಸ್ವೀಕರಿಸ್ತಾನೆ, ಅವ ನಿನ್ನನ್ನು ಓಲೈಸ್ತಾನೆ. ಇನ್ನು ಪಾಂಡವರು ವಿರೋಧಿಸ್ತಾರೋ? ಖಂಡಿತವಾಗಿಯೂ ಇಲ್ಲ. ಧರ್ಮರಾಯ ವಿನಯಶೀಲನಾದ ವಿನೀತನಾದ ಸ್ವಭಾವದವನು. ಒಂದು ವೇಳೆ ಇವ ನಿನಗೆ ಅಣ್ಣನಾಗ್ತಾನೆ ಅಂತ ಹೇಳಿದರೆ ತಾನಾಗಿ ಬಂದು ಪೀಠವನ್ನು ನಿನ್ನ ಚರಣಾರವಿಂದಗಳಲ್ಲಿ ಇಟ್ಟು ಹೋಗುವ ಸೌಜನ್ಯಶೀಲನಾದವನು. ಆದ್ದರಿಂದ ಅವ ಕೊಟ್ಟೇ ಕೊಡ್ತಾನೆ. ಅವರಿಬ್ಬರೂ ಈ ಗದ್ದುಗೆಯನ್ನು ಓಲೈಸ್ತಾರೆ. ಆ ಕಾರಣಕ್ಕಾಗಿ ನಿನಗೆ ಕಿಂಕರವೆರಡು ಸಂತತಿ, ಎರಡೂ ಸಂತತಿಯವರು ನಿನಗೆ ಸೇವಕರಾಗಿ ನಿಲ್ತಾರೆ. ಶಕ್ತಿಶಾಲಿಗಳಾದ ಪಾಂಡವರು ದೈವ ಪ್ರೇರಣೆಯಿಂದ, ದೈವ ಬಲದಿಂದ ಹುಟ್ಟಿದಂತಹ, ದೈವ ಶಕ್ತಿಗಳನ್ನೆಲ್ಲ ಸಂಚಯಿಸಿದಂತಹ, ವಿವಿಧ ಸಾಧನೆಗಳನ್ನು ಮಾಡಿದಂತಹ ಪಾಂಡವರು ನಿನ್ನ ಪಕ್ಕದಲ್ಲಿ ನಿಲ್ತಾರೆ, ನಿನ್ನ ಸೇವೆಗೆ ನಿಲ್ತಾರೆ. ಇನ್ನು ರಾಜತಾಂತ್ರಿಕವಾದ ವಿಷಯದಲ್ಲಿ ಪರಿಪಕ್ವನಾದ 11 ಅಕ್ಷೋಹಿಣಿ ಸೈನ್ಯವನ್ನು ಕೂಡಿಸಬಲ್ಲಂತಹ ಚಾಕಚಕ್ಯತೆ ಉಳ್ಳ ಕೌರವ ನಿನಗೆ ಸಹಾಯಕನಾಗಿ ನಿಲ್ತಾನೆ. ಇಷ್ಟಾದವಾಗ ಎರಡು ಸಂತತಿ ಹೀಗೆ ಕಿಂಕರರಾಗಿ ನಿಲ್ತಾರೆ ಅಂತ ಹೇಳುವಾಗ ನೀನದನ್ನು ಒಪ್ಪಿಕೊಳ್ಳಬೇಕು, ನೀನದನ್ನು ಪರಿಗ್ರಹಿಸಬೇಕು. ಈಗ ಉಭಯರಲ್ಲಿ ಒಪ್ಪಂದ ಸಾಧ್ಯವಾಗುವುದಿಲ್ಲ ಎಂಬ ಕಾರಣಕ್ಕೆ ಅವರಿಬ್ಬರೂ ಕಚ್ಚಾಡ್ತಾ ಇದ್ದಾರೆ. ಆದರೆ ನೀನು ಪೀಠಾಧಿಪತಿಯಾದರೆ ಉಭಯರನ್ನು ಒಂದು ಮಾಡುವ ಶಕ್ತಿ, ಒಂದು ಮಾಡುವ ಆಸಕ್ತಿ ನಿನಗಿರಬೇಕು. ಅದು ಬಿಟ್ಟು ಅಯ್ಯ ದುರ್ಯೋಧನ ಯಾರಲ್ಲಿ ಕರ್ಣಬಾಯಿಲ್ಲಿ ಅಂತ ಕರೆದವಾಗ ಜೀಯ ಹಸಾದ ಅಂತ ಹೇಳ್ತಾ ಅವನು ಕೊಟ್ಟಂತಹ ಎಂಜಲು ಅನ್ನಕ್ಕೆ ಕೈ ಒಡ್ಡುತ್ತೀಯ. ಅದು ಮಾಡಬೇಕಾದಂತಹ ಕೆಲಸವ. ಆ ಕೈ ಚಾಚುವುದು ನಿನಗೆ ಯೋಗ್ಯವಾದಂತಹ ಕೆಲಸ ಅಲ್ಲ. ಅದು ನೀ ಕೈ ಎತ್ತಿ ತೋರಿಸಿದ ಕೆಲಸವನ್ನು ಅವರು ಕಿಂಕರರಾಗಿ ಮಾಡಬೇಕಾದದ್ದು ಕ್ರಮ ಆಗುತ್ತದೆ. ನೀನು ಕೈ ಚಾಚುವ ಸ್ಥಾನದಲ್ಲಿ ಹುಟ್ಟಿದವನಲ್ಲ, ನೀನು ಕೈ ಎತ್ತಿ ಕೊಡುವ ಸ್ಥಾನದಲ್ಲಿ ಹುಟ್ಟಿದವನು. ಆದ್ದರಿಂದ ಏನಾಗುತ್ತದೆ ಹೇಳು, ಒಪ್ತೀಯಾ ಎಂಬ ಮಾತನ್ನು ಆಡ್ತಾ ಆಡ್ತಾ ಕರ್ಣನ ಪ್ರತಿಕ್ರಿಯೆಗೂ ಅವಕಾಶ ಕೊಡದೆ ಕೃಷ್ಣ ಸಂವಾದವನ್ನು ಮುಂದುವರಿಸ್ತಾನೆ. ಯಾವುದೇ ಒಂದು ಸಾಧನೆ ಮಾಡುವಾಗ ಸಂವಾದದಲ್ಲಿ ಯಾವ ಕಾರಣಕ್ಕೂ ಕೇಳುಗನಿಗೆ ಮಾತಾಡುವುದಕ್ಕೆ ಕೊಡದೆ ತನ್ನ ವಾದವನ್ನೆಲ್ಲ ಬಲವಾಗಿ ಕೇಳುಗನಲ್ಲಿ ಮಂಡಿಸುವ ತಂತ್ರ ಇದೆಯಲ್ಲ, ಅದನ್ನು ಕೃಷ್ಣ ಅತ್ಯಂತ ಶಕ್ತಿಶಾಲಿಯಾಗಿ ಬಳಸಿಕೊಳ್ತಾನೆ. ಅಷ್ಟಲ್ಲದೆ ನೀನು ಪೀಠದಲ್ಲಿ ಆರೂಢವನಾಗು, ಪೀಠಸ್ಥನಾಗು. ಆವಾಗ ನಿನ್ನ ಎದುರಿಗೆ ಈ ಜಗತ್ತು ಹೇಗಿರ್ತದೆ ಗೊತ್ತಾ ಅಂತ ಮತ್ತಷ್ಟು ಕುತೂಹಲವನ್ನು ಕೆರಳಿಸ್ತಾನೆ. ಎಡದ ಮೈಯಲಿ ಕೌರವೇಂದ್ರರ ಗಡಣ, ಬಲದಲ್ಲಿ ಪಾಂಡುತನಯರ ಗಡಣ. ಇದಿರಲಿ ಮಾದ್ರ ಮಾಗಧ ಯಾದವಾದಿಗಳು, ನಡುವೆ ನೀನು ಓಲಗದೊಳೊಪ್ಪುವ ಕಡು ವಿಲಾಸವ ಬಿಸುಟು. ಕುರುಪತಿ ನುಡಿಸೆ ಜೀಯ ಹಸಾದ ಎಂಬುದು ಕಷ್ಟ ನಿನಗೆಂದ. ಅಯ್ಯ ಕರ್ಣ, ನೀನು ಹಸ್ತಿನಾವತಿಯ ಪೀಠಾಧಿಪತಿಯಾದೆ ಅಂತಿಟ್ಟುಕೋ. ಆವಾಗ ನಿನ್ನ ಸಮ್ಮುಖದಲ್ಲಿ ಯಾರೆಲ್ಲ ಇರ್ತಾರೆ, ನಿನ್ನ ಅಕ್ಕಪಕ್ಕದಲ್ಲಿ ಯಾರೆಲ್ಲ ಇರ್ತಾರೆ,
ನಿನ್ನ ಬೆಂಬಲಕ್ಕೆ ಯಾರೆಲ್ಲ ಇರ್ತಾರೆ. ಹಸ್ತಿನಾವತಿ ಒಂದು ವೈಭವದ ಪೀಠವಾಗಿ ಬೆಳೀತದೆ ಎಂಬುದನ್ನು ನಿಧಾನಕ್ಕೆ ಮಂಡಿಸ್ತಾನೆ. ನೀನು ಪೀಠದ ಮೇಲೆ ಕುಳಿತಾವಾಗ ನಿನ್ನ ಎಡದ ಮೈಯಲ್ಲಿ ಕೌರವೇಂದ್ರರ ಗಡನ. ಎಷ್ಟು ಜನ? 101 ಮಕ್ಕಳು. ಎಂತಹ ಪರಾಕ್ರಮಿಗಳು, ಎಂತಹ ವಿಕ್ರಮಶೀಲರು, ನೀತಿ ನಿಪುಣ. ಯಾರು? ದುರ್ಯೋಧನ. ವ್ಯಾಸರ ಅನುಗ್ರಹದಿಂದ ಹುಟ್ಟಿದಂತಹ ಮಕ್ಕಳು. ಅವರು ನಿನ್ನ ಎಡಪಾರ್ಶ್ವದಲ್ಲಿ ನಿಂತು ನಿನಗೆ ಸೇವೆಯನ್ನು ಮಾಡುವುದಕ್ಕೆ ಮುಂದಾಗುತ್ತಾರೆ. ಅದರ ಅರ್ಥ ಕೌರವೇಂದ್ರರ ಗಡಣ ಎಂಬುದು ಸೂಕ್ಷ್ಮವಾಗಿ ನಾವು ವಿಶ್ಲೇಷಿಸುವುದಕ್ಕೆ ಹೋದರೆ ಕೌರವೇಂದ್ರನಿಗೆ ಪೂರ್ಣ ರಾಜನೀತಿಯನ್ನು ಬೋಧಿಸ್ತಾ ತನಗೆ ಬೇಕಾದ ಹಾಗೆ ಇಡೀ ಹಸ್ತಿನಾವತಿಯ ರಾಜಕೀಯ ವಿದ್ಯಮಾನವನ್ನು ನಿಯಂತ್ರಿಸಬಲ್ಲ ಬುದ್ಧಿಶಕ್ತಿಶಾಲಿನಾದಂತಹ ಶಕುನಿಯಿಂದ ತೊಡಗಿ ಕೃಪಾ, ಅಶ್ವತ್ಥಾಮ, ದ್ರೋಣ, ಭೀಷ್ಮ ಮೊದಲಾದಂತಹ ಸಕಲರು ನಿನ್ನ ಪರವಾಗಿ ಎಡದ ಭಾಗದಲ್ಲಿ ಕುಳಿತು ನೀನಾಡಿದ ಮಾತನ್ನು, ನೀ ಕೈಯಿಂದ ತೋರಿದ್ದನ್ನು ತಲೆಯ ಮೇಲೆ ಹೊತ್ತು ಸಾಗಿಸುವುದಕ್ಕೆ ನಿಂತು ಬಿಡ್ತಾರೆ. ಇನ್ನು ಬಲಭಾಗದಲ್ಲಿ ಪಾಂಡುತನೆಯರ ಗಡಣ. ಪಾಂಡವರು ನಿನ್ನ ಪಕ್ಕದಲ್ಲಿ ನಿಂತಿರ್ತಾರೆ, ಬಲಪಾರ್ಶ್ವದಲ್ಲಿ ನಿಲ್ತಾರೆ. ಅದರ ಅರ್ಥ ನಿನ್ನ ಬೆಂಬಲಕ್ಕೆ ಪಾಂಡವರಿರ್ತಾರೆ ಅಂತ. ಈ ಪದ್ಯದ ಸಾಲುಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ಬಲದಲ್ಲಿ ತನೆಯರ ಗಡಣ ಅಂತ ಹೇಳ್ತಾನೆ. ಅದರ ಅರ್ಥ ಇಷ್ಟೇ, ಒಂದು ವೇಳೆ ಹಸ್ತಿನಾವತಿಯ ಸಿಂಹಾಸನವನ್ನು ಏರಿದ ಕರ್ಣನಿಗೆ ತೊಡಕಾಗುವಂತಹ ಸಂದರ್ಭ ಎದುರಾದರೂ ಕೂಡ ಅಂಥ ಸಂದರ್ಭದಲ್ಲಿ ನಿನ್ನ ಬಲಕ್ಕೆ ಪಾಂಡವರಿರ್ತಾರೆ. ಅದರ ಅರ್ಥ ಇಷ್ಟೇ, ಪಾಂಡವರಂದರೆ ಯಾರು? ಒಬ್ಬ ಸಾಕ್ಷಾತ್ ಯಮಧರ್ಮನ ಸೂನು, ಧರ್ಮಕ್ಕೆ ಪ್ರತಿನಿಧಿಯಾಗಿ ಈ ಲೋಕವನ್ನು ಆಳುವುದಕ್ಕೆ ಹುಟ್ಟಿದ್ದಾನೆ ಅಂತ ಹುಟ್ಟಿದ ಕಾಲಕ್ಕೆ ಋಷಿಮುನಿಗಳೆಲ್ಲ ಕೊಂಡಾಡಿದ ವ್ಯಕ್ತಿ. ಯಾವ ಕಾರಣಕ್ಕೂ ಯಾವ ಕಾಲಕ್ಕೂ ತನ್ನಿಂದ ಬೇರೆಯವರಿಗೆ ನೋವಾಗಬಾರದು, ಅನ್ಯಾಯವಾಗಬಾರದು, ಎಲ್ಲರೂ ಸುಖಿಗಳಾಗಿರಬಹುದು ಬೇಕು ಎಂಬಂತಹ ಸತ್ಸಂಕಲ್ಪಶೀಲನಾದಂತಹ ಧರ್ಮರಾಯ ನಿಲ್ತಾನೆ. ಆಯಿತು, ಅವನ ಪಕ್ಕದಲ್ಲಿ ಭೀಮ ನಿಲ್ತಾನೆ. ಯಾವುದೇ ಸನ್ನಿವೇಶ ಸಂದರ್ಭ ಒದಗಿ ಬಂದರೂ ಅದಕ್ಕೆ ಅಂಜದೆ ಅಳುಕದೆ ಎಲ್ಲರನ್ನೂ ನಿಯಂತ್ರಿಸಬಲ್ಲ ಆಳಬಲ್ಲಂತಹ ಶಕ್ತಿವಾನನಾದ ಭೀಮ ಅಲ್ಲಿ ನಿನಗೆ ಸಹಕಾರಿಯಾಗಿ ನಿಲ್ತಾನೆ. ಇನ್ನು 3 ಲೋಕದಲ್ಲಿ ವಿಖ್ಯಾತನಾದಂಥವನು ಮತ್ತು ಸಾಕ್ಷಾತ್ ಇಂದ್ರಸೂನುವಾದಂತಹ ಅರ್ಜುನ ನಿನ್ನ ಸಹಕಾರಿಯಾಗಿ ನಿಲ್ತಾನೆ. ಇನ್ನು ನಕುಲ ಸಹದೇವರು ಆ ಮೂವರೊಟ್ಟಿಗೆ ಮತ್ತಿಬ್ಬರಾಗಿ 5 ನಿನಗೆ ಸೇವೆಯನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಈ ರಾಜಸಭೆಯಲ್ಲಿ ನೀನು ಓಲಗದಲ್ಲಿ ಒಪ್ಪಿರುವಾಗ ಸಮ್ಮುಖದಲ್ಲಿ ಯಾರಿರ್ತಾರೆ? ಮಾದ್ರ ದೇಶದವರಿರ್ತಾರೆ. ಮದ್ರಾಧಿಪತಿಯೇ ಮೊದಲಾದಂತಹ ಈ 56 ದೇಶಗಳ ಸಾಲಿನಲ್ಲಿ ಪ್ರತಿಷ್ಠಿತವಾದ ದೇಶವೆಂದು ಕರೆಸಿಕೊಂಡಂತಹ ಮಾದ್ರ ದೇಶದ ಪ್ರಭುಗಳೆಲ್ಲ ನಿನ್ನ ಸಮ್ಮುಖದಲ್ಲಿ ಕೂತಿರ್ತಾರೆ. ಅಷ್ಟೇ ಅಲ್ಲ, ಮಾಗಧರು ಕೂಡ ಕೂತಿರ್ತಾರೆ. ಅದರ ಅರ್ಥ ಮದ್ರದ ಸಂಬಂಧ ಪಾಂಡವರಿಗೆ, ಮಾಗಧರ ಸಂಬಂಧ ಕೌರವರಿಗೆ. ಮದ್ರ ಮಾಗಧರು 2 ಶಕ್ತಿಶಾಲಿಯಾದ ಆಡಳಿತ ವ್ಯವಸ್ಥೆಯನ್ನು ನಡೆಸಿಕೊಳ್ಳುವಂತಹ ರಾಜ ಪರಂಪರೆ ಅದು. ಆ 2 ಪರಂಪರೆ ನಿನ್ನ ಮುಂದೆ ಕುಳಿತಿರ್ತದೆ. ಅಷ್ಟೇನು, ಯಾದವ ಪರಂಪರೆಯಿಂದ ಬಂದ ನಾವುಗಳು, ಯಾದವರು ಕೂಡ ಈಗ ಶಕ್ತಿಶಾಲಿಗಳಾಗಿದ್ದಾರೆ. ಅಂಥವರು ಕೂಡ ಎಲ್ಲ ಬಂದು ನಿನ್ನ ಸಭೆಯಲ್ಲಿ ಕುಳಿತಿರ್ತೇವೆ. ಈ ಮೊದಲೇ ಹೇಳಿದ್ದಾನೆ, ಒಂದು ವೇಳೆ ಸಂಗ್ರಾಮವಾದರೆ ಏನಾಗುತ್ತದೆ? ಇಡೀ ಹಸ್ತಿನಾವತಿಯೇ ಒಂದು ಕ್ಷಣಕ್ಕೆ ಸ್ಮಶಾನದ ಅನುಭವವನ್ನು ಪಡೀತದೆ, ಎಚ್ಚರ ಅಂತ ಹೇಳಿದ್ದಾನೆ. ಎಲವ ಪಾತಕಿ ಬರಿದೆ ಸಾಯದಿರ್ ಹೇಳುವಾಗ ಎಲವ ಪಾತಕಿ ಅಂತ ಕೌರವನಿಗೆ ಹೇಳಿದ್ದಾದರೂ ಆ ಪಾತಕಕ್ಕೆ ಪೂರಕರಾದವರೆಲ್ಲ ಅದರಲ್ಲಿ ಸಾಯ್ತೀರಿ ಎನ್ನುವುದನ್ನು ಎಚ್ಚರಿಸಿದ್ದಾನೆ. ಕೌರವನ ಜೊತೆಗೆ ಸಾಯುವ ಮಾತಾಡಿದವನು ಕರ್ಣನ ಜೊತೆಗೆ ಬದುಕಿನ ವಿಲಾಸದ ಮಾತುಗಳನ್ನಾಡ್ತಾನೆ. ಅದಕ್ಕಾಗಿಯೇ ಭೇದವಿಲ್ಲಲೆ ಅಂತ ಹೇಳಿದ್ದು. ಮತ್ತು ಅವರೆಲ್ಲ ಇರ್ತಾರೆ, ಅವರ ನಡುವೆ ನೀನು ಓಲಗದೊಳಪ್ಪುವ ಕಡುವಿಲಾಸ. ಅವರೆಲ್ಲರ ನಡುವೆ ಸೂರ್ಯನ ಮಗ ನೀನು.
ಸೂರ್ಯ ಆಳಿದ ಹಾಗೆ ಆಗ್ತದೆ, ಲೋಕ ಬೆಳಗ್ತದೆ. ನೀನು ಆ ಓಲಗದಲ್ಲಿ ಒಪ್ಪಬೇಕು. ಅದರ ಅರ್ಥ ನೀನಲ್ಲಿ ಕುಳಿತುಕೊಳ್ಳಬೇಕು ಹೇಳುವುದು ಒಂದು ನೇರ ಅರ್ಥ. ಆದರೆ ಅದರ ಅಂತರ ಅರ್ಥ ನಾನಾಡಿದ ಈ ಮಾತುಗಳನ್ನು ನೀನು ಒಪ್ಪಬೇಕು ಹೇಳುವ ಒಂದು ಆಸೆಯೂ ಅಡಗಿದೆ. ನೀನೋಲಗದಳೊಪ್ಪೆ ಕಡು ವಿಲಾಸವ ಬೆಸುಟು. ನನಗೆ ಅದು ಯಾವುದು ಬೇಡ ಕೃಷ್ಣ ಅಂತ ಹೇಳಬೇಡ. ಇದು ಒಂದು ವಿಲಾಸ. ಇದು ಲೋಕಕ್ಕೆ ಕ್ಷೇಮ ಆಗ್ತದೆ, ನಿನಗೆ ಕ್ಷೇಮ ಆಗ್ತದೆ, ನಿನ್ನವರಿಗೆ ಆನಂದವಾಗ್ತದೆ. ಈವರೆಗೆ ನೀನೇನು ಪರಿಪಾಟಲನ್ನು ಪಟ್ಟಿದ್ದೀಯಾ, ಈಗ ತಿಳಿದಂತಹ ಸತ್ಯದಿಂದಾಗಿ ಲೋಕಕ್ಕೆ ಒಂದು ಸತ್ಯದ ಬದುಕು ಸಾಧ್ಯವಾಗ್ತದೆ. ಅದನ್ನು ಬಿಟ್ಟು ನೀನು ಕುರುಪತಿಯ ಮೇಲೆ ವಿಶ್ವಾಸ ಇಟ್ಟುಕೊಳ್ಳಬೇಡ. ಭೇದ ಇಲ್ಲಲೇ ಅಂತ ಹೇಳಿದ್ದಾನೆ. ಆದರೆ ಕರ್ಣ ಮತ್ತು ದುರ್ಯೋಧನನ ನಡುವಿನ ಒಂದು ಅನೂಹ್ಯವಾದ ಅನ್ಯೋನ್ಯವಾದ ಸಂಬಂಧವನ್ನು ನಿಧಾನಕ್ಕೆ ಒಂದು ಗಂಟು ಬಿಚ್ಚುವುದಕ್ಕೆ ಪ್ರಯತ್ನಿಸಿದ್ದಾನೆ. ಕುರುಪತಿ ನುಡಿಸೆ. ಸಭೆಯಲ್ಲಿ ನೀನಿರ್ತಿ, ಅವ ಕರಿಬೇಕು, ಕರ್ಣ ಅಂತ ಕರೆದವಾಗ ನೀನು ಜೀಯ ಹಸಾದ ಅಂತ ಹೇಳಬೇಕು. ಹಸಾದ ಅಂದರೆ ಪ್ರಸಾದ ಅಂತ. ನೀನು ಮಾತಾಡಿಸಿದ್ದೆ ನನ್ನ ಭಾಗ್ಯ, ಸೌಭಾಗ್ಯ ಅಂತ ಹೇಳಬೇಕು. ನೀನು ಒಡೆಯ, ನಾನು ಸೇವಕ, ನಾನು ನಿನ್ನ ಕಿಂಕರ, ನೀನೇನು ಹೇಳ್ತೀಯೋ ಅದನ್ನು ನಾನು ಮಾಡ್ತೇನೆ ಅಂತ ಹೇಳುವುದು ಕಷ್ಟ ನಿನಗೆ. ಈಗಲ್ಲ, ಮೊದಲು ಕಷ್ಟವೇ ಇತ್ತು. ಯಾಕೆ? ತೋಳಲ್ಲಿ ಪರಾಕ್ರಮ ಇತ್ತು, ಮನಸ್ಸಲ್ಲಿ ವಿದ್ಯೆ ಇತ್ತು, ಹೃದಯದಲ್ಲಿ ವಿಶ್ವಾಸ ಇತ್ತು. ಎಲ್ಲವೂ ಇದ್ದರೂ ಕೂಡ ಈ ಕೌರವನನ್ನು ಆಶ್ರಯಿಸಿಕೊಂಡು ಪಾಂಡವ ದ್ವೇಷವನ್ನು ಸಾಧಿಸಬೇಕಾದ ಅನಿವಾರ್ಯತೆ, ಬದುಕಿನ ಸುಖವನ್ನು ಸಂಪಾದಿಸಬೇಕಾದಂತಹ ಸ್ಥಿತಿ ನಿನಗಿತ್ತು, ಒಪ್ಪೋಣ. ಈಗ ನೀನಿಷ್ಟೆಲ್ಲ ಇರುವಾಗ ಇನ್ನು ಮುಂದೆ ಇದೆಲ್ಲ ತಿಳಿದು ಜೀಯ ಹಸಾದ ಹೇಳೋದು ಕಷ್ಟ ಅಲ್ವೇನೋ ಕರ್ಣ ಅಂತ ನಿಧಾನಕ್ಕೆ ಅವನ ಮನಸ್ಸಿನಲ್ಲಿ ಈ ವೈಭವದ ಆಸೆಗಳ ಬೀಜವನ್ನೆಲ್ಲ ಬಿತ್ತಾ ಹೊರಟಿದ್ದಾನೆ. ಇವ ಎಷ್ಟು ಮಾತಾಡ್ತಾನೆ ಕೃಷ್ಣ, ಆದರೆ ಕರ್ಣ ಒಂದೂ ಮಾತಾಡುವುದಿಲ್ಲ. ಯಾಕೆ ಮಾತಾಡುವುದಿಲ್ಲ ಅಂತಂದರೆ, ಈತ ಬಿತ್ತಿದ ಬೀಜ ಈಗಾಗಲೇ ಅಂಕುರವನ್ನೂ ಬಿಟ್ಟಿದೆ, ಅವನ ಹೃದಯದಲ್ಲಿ ಬೇರನ್ನೂ ಬಿಟ್ಟಿದೆ. ಅದು ವಿರಾಟ್ ವೃಕ್ಷವಾಗಿ ಕರ್ಣನ ಮನಸ್ಸನ್ನು ಅಲ್ಲಾಡಿಸುವುದಕ್ಕೆ ಪ್ರಾರಂಭಿಸಿಬಿಟ್ಟಿದೆ. ಆತ ಸುಮ್ಮನೆ ಕೂತಿದ್ದಾನೆ, ಮನಸ್ಸಲ್ಲೇ ಯೋಚಿಸ್ತಾ ಇದ್ದಾನೆ. ಕೊರಳ ಸೆರೆ ಹಿಗ್ಗಿದವು, ಕೊರಳ ಸೆರೆ ಹಿಗ್ಗಿದವು, ದೃಗುಜಲ ಉರವಣಿಸಿ ಕೊಡು ನೊಂದನೋ ಅಕಟ. ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ. ಕೊರಳ ಸೆರೆ ಹಿಗ್ಗಿದವು, ದೃಗುಜಲ ಉರವಣಿಸಿ ಕೊಡು ನೊಂದನು ಅಕಟ. ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ. ಹರಿಯ ಹಗೆ ಹೊಗೆದೋರದೆ ಉರುಹದೆ ಬರಿದೆ ಹೋಹುದೆ, ತನ್ನ ವಂಶವನು ಅರುಹಿಕೊಂದನು ಹಲವು ಮಾತೇನೆಂದು ಚಿಂತಿಸಿದ. ಆ ಆ ಆ ಆ ಸಂವಾದದಲ್ಲಿ ಎರಡು ಮುಖ್ಯವಾದ ನೆಲೆಗಳಿದ್ದಾವೆ. ಮೊದಲನೆಯದು ಆಡುವವನ ನೆಲೆ, ಇನ್ನೊಂದು ಕೇಳುವವನ ನೆಲೆ. ಆಡಿದ ಮಾತುಗಳೆಲ್ಲ ಕೇಳುವವನ ಮೇಲೆ ಯಾವ ಪರಿಣಾಮವನ್ನು ಬೀರ್ತದೆ ಅಂತ ನಿರೀಕ್ಷೆ ಮಾಡ್ತಾ ಮಾಡ್ತಾ ಮಾತಾಡುವುದು ಕ್ರಮ. ಆದರೆ ಕರ್ಣ ಮೌನವಾಗಿ ಕೂತಿದ್ದಾನೆ. ಕರ್ಣನ ಅಂತಸ್ಥವಾದ ಅನುಭವಗಳೇ ಭಿನ್ನವಾಗಿದೆ. ಈ ಭಿನ್ನವಾದಂತಹ ಅನುಭವವನ್ನು ಕುಮಾರವ್ಯಾಸ ಅದ್ಭುತವಾದಂತಹ ಭಾಮಿನಿಯಲ್ಲಿ ಕಟ್ಟಿಕೊಟ್ಟಿದ್ದಾನೆ. ಕೊರಳ ಸೆರೆ
ಹಿಗ್ಗಿದವು. ಮನುಷ್ಯನಿಗೆ ಆತ್ಯಂತಿಕವಾದ ದುಃಖದ ಅನುಭವದ ಸಂಗತಿಗಳನ್ನು ಕೇಳಿದಾಗಲೂ ಕೊರಳು ಬಿಗಿದು ಬರ್ತದೆ. ಅಷ್ಟೇ ಆನಂದದ ಸಂಗತಿಗಳನ್ನು ಕೇಳಿದವಾಗಲೂ ಆ ಕೊರಳು ಬಿಗಿತದೆ. ಕರ್ಣನ ಜನ್ಮ ರಹಸ್ಯವೆಂಬುದು ಅವನಿಗೆ ದುಃಖವನ್ನು ತಂದುಕೊಟ್ಟಿತೋ ಅಥವಾ ಆನಂದವನ್ನು ತಂದುಕೊಟ್ಟಿತೋ ಗೊತ್ತಾಗದೇ ಇದ್ದರೂ ದುಃಖ ಮತ್ತು ಆನಂದ ಎರಡನ್ನೂ ಒಮ್ಮೆಲೇ ತಂದುಕೊಟ್ಟ ಅನುಭವದ ಹಾಗೆ ಅವನ ಕೊರಳಿನ ನರಗಳೆಲ್ಲ ಬಿಗಿದು ಹೋದವು. ಆಡಬೇಕೆಂಬ ಮಾತುಗಳೆಲ್ಲ ಅಲ್ಲಿಯೇ ಸ್ಥಿರವಾಗಿ ನಿಲ್ಲುವ ಹಾಗೆ ಆಗಿಬಿಟ್ಟಿತು. ನೇರ ನೋಟಕನಾಗಿ ಕುಳಿತಿದ್ದಾನೆ, ಕಣ್ಣು ಮಿಟುಕಿಸದೆ ಕುಳಿತಿದ್ದಾನೆ. ದೃಗುಜಲ ಉರವಣಿಸಿತು. ಕಣ್ಣಲ್ಲಿ ತನ್ನಿಂದ ತಾನೇ ನೀರಿಳಿಯುವುದಕ್ಕೆ ಪ್ರಾರಂಭ ಆಯಿತು. ಆನಂದ ಆದಾಗಲೂ ಕಣ್ಣೀರಿಳಿತದೆ, ದುಃಖ ಆದಾಗಲೂ ಕಣ್ಣೀರಿಳಿತದೆ. ಕೃಷ್ಣನಿಗೆ ಕ್ರಿಯೆ ಕಾಣಿಸ್ತದೆ, ಆದರೆ ಕ್ರಿಯೆಯ ಹಿಂದಿರುವ ಭಾವ ಏನು ಅಂತ ಗೊತ್ತಾಗೋದಿಲ್ಲ. ಧಾರಾಕಾರವಾಗಿ ಕಣ್ಣೀರಿಳಿಸ್ತಾ ಕೂತಿದ್ದಾನೆ. ಈ ಎರಡರ ನಡುವೆ ಮನಸ್ಸು ಏನು ಮಾಡ್ತಾ ಇದೆ ಅಂತಂದರೆ ಅಕ್ಕಟ ಅಂತ ಆಲೋಚನೆ ಮಾಡ್ತಾನೆ. ಅಯ್ಯೋ ಹೀಗಾಯ್ತಲ್ಲ ಅಂತ. ನೊಂದಿದ್ದಾನವ. ಯಾಕಾಗಿ ನೊಂದಿದ್ದಾನೆ? ತನ್ನ ಬದುಕು ಹೀಗಾಯ್ತಲ್ಲ ಅಂತ ನೊಂದದ್ದಲ್ಲ ಅದು, ಅಥವಾ ತನಗೆ ಮೋಸ ಆಯ್ತಲ್ಲ, ವಂಚನೆ ಆಯ್ತಲ್ಲ ಅಂತ ನೊಂದದ್ದಲ್ಲ ಅದು, ಅಥವಾ ಪಾಂಡವರನ್ನು ಈವರೆಗೆ ಕಂಡಲ್ಲೆಲ್ಲ ಕಾಡ್ತಾ ಬಂದಿದ್ದೇನೆ ಎಂಬ ಯಾತನೆಗೆ ನೊಂದದ್ದಲ್ಲ ಅದು. ಕುರುಪತಿಗೆ ಕೇಡಾದುದು. ಅಯ್ಯೋ ದೇವರೇ, ನನ್ನ ಜನ್ಮ ರಹಸ್ಯವನ್ನು ಹೇಳಿ ಈ ಕೌರವನಿಗೆ ತೊಡಕಾಯ್ತಲ್ಲ ಅಂತ ಆಲೋಚನೆ ಮಾಡ್ತಾನೆ. ಹೇಗೆ ತೊಡಕಾಯಿತು ಕುರುಪತಿಗೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಕೌರವನಿಗೆ ಜಯಸಿರಿಯನ್ನು ತಂದುಕೊಡಬೇಕು ಎಂದು ಉತ್ಸಾಹದಲ್ಲಿದ್ದಂತಹ ಕರ್ಣ ಈಗ ತನ್ನ ಸೋದರರು ಪಾಂಡವರು ಅಂತ ತಿಳಿದ ಮೇಲೆ ಮೊದಲಿನ ರಣೋತ್ಸಾಹದಲ್ಲಿ ತೊಡಗಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಈಗ ಅವ ಅರ್ಥ ಮಾಡಿಕೊಳ್ತಾನೆ, ಭೇದವಿಲ್ಲಲೆ ಕರ್ಣ, ನಾನು ನೀನು ಮಾತಾಡುವ ವಿಷಯದಲ್ಲಿ ನಮ್ಮೊಳಗೆ ಭೇದ ಇಲ್ಲ ಅಂತ ಹೇಳಿದ್ದಾನೆ. ಆದರೆ ಯಾವುದನ್ನು ಹೇಳಿದ್ದಾನೋ ಅದರ ವಿರುದ್ಧವಾದದ್ದು ಇದೆ ಅಂತ. ಕೌರವನಿಗೆ ನೋವಾಯಿತು. ಇದರಿಂದ ಕೌರವನನ್ನು ಕೇಡಿಗೆ ಒಳಪಡಿಸಿದ. ಯಾಕೆ ಕೇಡಿಗೆ ಒಳಪಡಿಸಿದ? ಸಶಕ್ತನಾಗಿ ಹೋರಾಡಬೇಕಾದಂತಹ ಕರ್ಣನನ್ನು ದುರ್ಬಲಗೊಳಿಸಿಬಿಟ್ಟ. ತನ್ನ ಬತ್ತಳಿಕೆಯಿಂದ ಸೆಳೆದ ಸಾಯಕವನ್ನು ಪಾಂಡವರ ಮೇಲೆ ಕಠೋರವಾಗಿ ಎಸೆಯುವ ಕಾಲಕ್ಕೆ ಸಾಹೋದರ್ಯವೆಂಬ ಭಾವ ಅರಳಿ ನಿಂತು ಬಿಡಬೇಕು, ಜಾಗೃತವಾಗಿ ಬಿಡಬೇಕು. ಕೌರವನಿಗೆ ಗೆಲುವು ಕೊಡ್ತೇನೆ ಎಂಬ ಉತ್ಸಾಹ ಮರೆತು ಹೋಗಿ ಕೌರವನಿಗೆ ಗೆಲುವು ಕೊಡಿಸುವುದಕ್ಕಾಗಿ ಸಹೋದರರ ವಧೆ ಮಾಡಬೇಕು ಎಂಬಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡಬೇಕಾಗ್ತದಲ್ಲ ಅಂತ ಆತಂಕಕ್ಕೆ ಅವನು ಒಳಗಾಗಿ ಬಿಡಬೇಕು. ಆದ್ದರಿಂದ ಈ ಮಾತುಗಳೆಲ್ಲ ಕೌರವನಿಗೆ ಕೇಡನ್ನು ತರ್ತದೆ ಬಿಟ್ಟರೆ ಇನ್ನೇನೂ ಇಲ್ಲ ಅಂತ ಮನಸ್ಸಿನಲ್ಲಿಯೇ ಆಲೋಚಿಸ್ತಾನೆ. ಅಷ್ಟಲ್ಲದೆ ಈ ಹರಿಯ ಹಗೆ ಅಂದರೆ ವೈರ, ಕೃಷ್ಣನನ್ನು ವಿರೋಧ ಮಾಡಿದಂಥವನು ಕೌರವನ ಸಹಚರ್ಯ ಇದ್ದದ್ದರಿಂದ ಕರ್ಣನಿಗೂ ಕೃಷ್ಣನ ವಿಷಯದಲ್ಲಿ ಆಕ್ಷೇಪ ವಿರೋಧಗಳು. ಆದರೆ ಮಾಧವ ಅಂತ ಕರಿತಾನವ, ಗೌರವ ಉಂಟವನ ಬಗ್ಗೆ. ಆದರೆ ದುರ್ಯೋಧನನಿಗೆ ಯಾರು ವಿರೋಧವೋ ತನಗೂ ಅವರೆಲ್ಲ ವಿರೋಧ ಅಂತ ಭಾವಿಸಿದವನು. ಅಂದರೆ ಕೌರವನ ಮೇಲೆ ಪಾಂಡವರಿಗೆ ಇರುವ ಹಗೆ ಈ ಬಗೆಯಾಗಿ ಹೊಗೆಯಾಗಿ ಕಾಡ್ತಾ ಇದೆ. ಹೊಗೆಯಾಗು ಅಂದ್ರೆ ಅರ್ಥ ಎಂಥದ್ದು? ಉಸಿರುಗಟ್ಟಿಸ್ತದೆ, ಕಣ್ಣು ಮಂಜಾಗಿಸ್ತದೆ, ಏನು ನಡೀತದೆ ಎನ್ನುವುದು ಗೊತ್ತಾಗದೆ ಹೋಗ್ತದೆ, ಅಲ್ಲಿ ಬೆಂಕಿ ಉರಿಯುವುದಕ್ಕೆ ಕಾರಣವಾಗ್ತದೆ. ಹಾಗೆ ಬರಿದೆ ಹೋಹುದೆ ಅಂತ ಆಲೋಚನೆ ಮಾಡ್ತಾನೆ. ಇದು ಸುಮ್ಮನೆ ಅಲ್ಲ, ಕೇವಲ ಕರ್ಣನ ಜನ್ಮ ರಹಸ್ಯ ಮಾತ್ರ ಅಲ್ಲ ಬಿಚ್ಚಿಟ್ಟದ್ದು, ಇದು ಕೌರವನ ಪತನ ಹೇತುಕವಾದ ಯುದ್ಧದ ಫಲಿತಾಂಶವನ್ನು ಈತ ಹೇಳಿದ್ದಾನೆ ಅಂತ ಆಲೋಚಿಸ್ತಾ ತನ್ನ ವಂಶವ ನರುಹಿ ಕೊಂದನು ಅಂತ ಹೇಳ್ತಾನೆ. ಹಾಗಾದರೆ ಇಡೀ ಲೋಕಕ್ಕೆ ಬೆಳಕು ಕೊಡುವಂತಹ ಸೂರ್ಯ, ಎಲ್ಲರನ್ನೂ ಬೆಳಗುವಂತಹ ಸೂರ್ಯ,
ಎಲ್ಲರಿಗೂ ಚೈತನ್ಯದಾಯಿಯಾದಂತಹ ಅರ್ಕ ತನ್ನ ಮಗನಿಗೊಂದು ಬೆಳಕನ್ನು, ತನ್ನ ಜನ್ಮದ ಬೆಳಕನ್ನು ಕೊಡದೆ ಹೋದನೆ, ಅದನ್ನು ಕೃಷ್ಣನ ಮುಖಾಂತರ ಕೊಡಬೇಕಾದಂತಹ ಅನಿವಾರ್ಯತೆ ಇತ್ತೆ. ಅಂಥದ್ದೊಂದು ಸಂದರ್ಭ ಒದಗಬೇಕಾಗಿತ್ತೆ. ಆದರೆ ಈ ಕಾಲಕ್ಕೆ, ಸಂಗ್ರಾಮ ಮುಖನಾಗಿ ನಿಂತ ಕಾಲಕ್ಕೆ ಸಂಧಾನಕ್ಕೆ ಬಂದವನು ಸಂಗ್ರಾಮ ಹೇತುಕವಾದಂತಹ ಶಕ್ತಿಯನ್ನು ನಿಶ್ಶಕ್ತಗೊಳಿಸುವುದಕ್ಕೆ ಕಾರಣನಾಗಿ ವಂಶವನ್ನು ಅರುಹಿದ. ಅದರ ಹಿಂದೆ ಕಾರಣ ಉಂಟು. ಆ ಮೂಲಕ ಕೊಂದು ಬಿಟ್ಟ. ಯಾರನ್ನು? ನನ್ನನ್ನು ಅಂತ ಹೇಳೋದಿಲ್ಲ, ಕೌರವೇಂದ್ರನ ಕೊಂದನು. ಹಲವು ಮಾತೇನೆಂದು ಚಿಂತಿಸಿದ. ಇನ್ನು ಕೃಷ್ಣ ಎಷ್ಟು ಮಾತಾಡಿದ್ರೇನು, ನಾನೆಷ್ಟು ಮಾತಾಡಿದ್ರೇನು, ಆಡಿದ ಮಾತುಗಳೆಲ್ಲ ಹೃದಯದಿಂದ ಬರುವುದಿಲ್ಲ, ಪರಾಕ್ರಮದಿಂದ ಬರುವುದಿಲ್ಲ. ಪರಾಕ್ರಮದಿಂದ ಬರುವ ಮಾತಿಗೆ ಹೃದಯದ ಸಂಬಂಧವಿಲ್ಲ, ಹೃದಯದಿಂದ ಬರುವ ಮಾತಿಗೆ ಪರಾಕ್ರಮದ ಸಂಬಂಧವಿಲ್ಲ. ಎಷ್ಟು ಮಾತಾಡಿದರೂ ಫಲ ಇಲ್ಲ ಎಂತ ಚಿಂತಿಸ್ತಾ ಚಿಂತಿಸ್ತಾ ಸುಮ್ಮನೆ ಕೂತಿದ್ದಾನೆ. ನಿಜವಾಗಿ ಈಗ ಗೊಂದಲಕ್ಕೆ ಒಳಗಾದವನು ಕೃಷ್ಣ. ತಾನಾಡಿದ ಮಾತುಗಳು, ತಾನೊರುಹಿದಂತಹ ಜನ್ಮ ಸಂಗತಿಗಳು ಮತ್ತು ತಾನು ಆಯ್ಕೆ ಮಾಡಿಕೊಂಡು ಹೆಜ್ಜೆ ಇಡುವುದಕ್ಕೆ ಸಾಗಿದಂತಹ ಭೇದೋಪಾಯದ ತಂತ್ರದ ಫಲ ಏನು ಎಂಬುದು ಗೊತ್ತೇ ಆಗಲಿಲ್ಲ. ಬಿತ್ತಿದ ಬೀಜ ಎಲ್ಲ ಮೊಳಕೆ ಒಡಿತದ ಇಲ್ಲವೋ ಅಂತ ನೋಡದೆ ಹೋದರೆ ಒಬ್ಬ ರೈತನಿಗೆ ಸಮಾಧಾನವೇ ಇರೋದಿಲ್ಲ. ಆ ಬೀಜ ಮೊಳಕೆ ಒಡೆಯುವುದೊಂದೇ ಒಂದು ಬೆರಗೋದು. ಆದರೆ ಇಲ್ಲಿ ಸಂವಾದದಲ್ಲಿ ತಾನಾಡಿದ್ದಕ್ಕೆ ಪ್ರತಿಕ್ರಿಯೆ ಏನು ಬಂತು ಅಂತ ತಿಳ್ಕೊಳ್ಳದೆ ಹೋದರೆ ಅದು ಸಂವಾದಕನ ಸೋಲು. ಅದಕ್ಕಾಗಿ ಕೃಷ್ಣ ತಡ ಮಾಡುವುದಿಲ್ಲ. ಅವನನ್ನು ಮತ್ತಷ್ಟು ಆಪ್ತವಾಗಿ ಕರೆದು ಅವನ ಕಿವಿಯಲ್ಲಿಯೇ ಪ್ರಶ್ನೆ ಕೇಳ್ತಾನೆ. ಅಯ್ಯ ಕರ್ಣ, ಏನು ಹೇಳೈ ಕರ್ಣ, ಚಿತ್ತಗ್ಲಾನಿಯಾವುದು ಮನಕ್ಕೆ ಕುಂತೀಸೂನುಗಳ ಬೆಸಕೈಸಿಕೊಂಬುದು ಸೇರದೆ ನಿನಗೆ. ಏನು ಹೇಳೈ ಕರ್ಣ, ಹಾನಿಯಿಲ್ಲೆನ್ನಾಣೆ ನುಡಿ ನುಡಿ ಮೌನವೇ ತಕೆ ಮರುಳುತನ ಬೇಡ. ಆನು ನಿನ್ನ ಪದಸಯ ಬಯಸುವನಲ್ಲ ಕೇಳೆಂದ. ಏನು ಹೇಳೈ ಕರ್ಣ, ಚಿತ್ತಗ್ಲಾನಿಯಾವುದು. ಯಾವ ಪ್ರತಿಕ್ರಿಯೆ ಇಲ್ಲದೆಯೇ ಮೌನವಾಗಿ ಕುಳಿತ ಕರ್ಣ ಒಂದು ರಹಸ್ಯವಾಗಿ ಬಿಟ್ಟ ಕೃಷ್ಣನಿಗೆ. ತಾನಾಡಿದ ಮಾತಿನ ಪರಿಣಾಮ ಏನು ಎಂಬುದನ್ನೇ ಅರಿಯದ ಹಾಗೆ ಮೌನವಾಗಿ ಕೂತಿದ್ದಾನೆ. ಆದ್ದರಿಂದ ಕರ್ಣನ ಬಾಯಿಂದ ಮಾತಾಡಿಸಲೇಬೇಕು ಎಂಬುದು ಪ್ರತಿಕ್ರಿಯೆಯನ್ನು ಅಪೇಕ್ಷಿಸಿದ ಕೃಷ್ಣನ ಆಸೆ. ಆದರೆ ಇವನ ಕಣ್ಣಲ್ಲಿ ನೀರಿಳಿತು ಇರುವುದು ಗೊತ್ತಾಗ್ತದೆ, ಕೊರಳ ಸೆರೆ ಬಿಗಿದದ್ದು ಗೊತ್ತಾಗ್ತದೆ. ಇದ್ದ ಸ್ಥಿರವಾದ ರೂಪದಲ್ಲಿ ಕುಳಿತವನನ್ನು ಅಲುಗಾಡಿಸಿ ಮಾತಾಡಿಸ್ತಾನೆ. ಏನು ಹೇಳೈ? ಅಯ್ಯ ಕರ್ಣ, ಏನು ಹೇಳು. ನಾನು ನಿನ್ನ ಜನ್ಮದ ರಹಸ್ಯವನ್ನು ಹೇಳಿದ್ದೇನೆ, ಒಪ್ಪಿಗೆಯ? ನೀನು ಪೀಠಾಧಿಪತಿಯಾಗಬೇಕು, ಒಪ್ಪಿದೆಯಾ? ಕೌರವ ನಿನ್ನ ಪಕ್ಕದಲ್ಲಿ ನಿಲ್ತಾನೆ, ಸಮ್ಮತವೇ? ಪಾಂಡವರು ಸಹಕಾರಿಯಾಗ್ತದೆ, ನಿನಗೆ ಆಗ್ತದ? ಮದ್ರಮಾಗದಾದಿಗಳು ಸಮ್ಮುಖದಲ್ಲಿ ನಿಲ್ತಾರೆ, ಯಾಕೆ ಚಿಂತೆ ಮಾಡ್ತೀನಿ ನೀನು? ಚಿತ್ತಗ್ಲಾನಿ ಯಾವುದು? ನಿನ್ನಲ್ಲಿ ಮನಸ್ಸಿನಲ್ಲಿ ಯಾವ ತಳಮಳವನ್ನು ಇಟ್ಟುಕೊಂಡಿದ್ದೀಯಾ? ಯಾಕೆ ತಳಮಳ ನಿನಗೆ? ಕಾರಣ ಏನೂ ಇಲ್ಲ ತಳಮಳಕ್ಕೆ. ಯಾಕೆಂದರೆ ನೀನು ಹಿರಿಯನಿದ್ದಿ, ರಾಜ್ಯಾಧಿಕಾರಿ ಇದ್ದಿ, ಅಂಗಾಧಿಪತಿ ಇದ್ದಿ, ಜ್ಞಾನಿ ಇದ್ದಿ, ಶಸ್ತ್ರಾಭ್ಯಾಸ ಪರಿಣಿತನಿದ್ದಿ, ಎಲ್ಲವೂ ಇದ್ದಾವಾಗ ಯಾಕೆ ಗ್ಲಾನಿ, ತಳಮಳ ಯಾಕೆ ನಿನಗೆ? ಆತಂಕ ಯಾಕೆ ಪಡ್ತೀನಿ ನೀನು? ಆತಂಕ ಪಡುವುದಕ್ಕೆ ಕಾರಣವೇ ಇಲ್ಲವಲ್ಲ. ಬಿಡು. ಮನಸ್ಸಿನಲ್ಲಿ ಕುಂತಿಯ ಮಕ್ಕಳನ್ನು ಓಲೈಸುವುದು, ಅವರು ನಿನಗೆ ಸಹಾಯ ಮಾಡುವುದು ಒಪ್ಪಿತ ಆಗುವುದಿಲ್ವೇ? ಏನು ತಪ್ಪು ಮಾಡಿದ್ದಾರೆ ಕರ್ಣ ಅವರು? ಅವರೆಲ್ಲ ನಿನಗೆ ಒಪ್ಪಿತ ಆಗುವ ಹಾಗೆ ಸಹಾಯಕರಾಗಿ ನಿಲ್ತಾರೆ. ಅವರು ನಿನ್ನನ್ನು ಪರಿಗ್ರಹಿಸ್ತಾರೆ,
ನೀನು ಒಪ್ಪಿಗೆ ಕೊಟ್ಟರೆ ಸಾಕು, ಅದು ಸೇರದೆ ನಿನಗೆ. ಪ್ರಶ್ನೆಗಳನ್ನು ಮಂಡಿಸ್ತಾ 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 ಹೋಗಿ ಒಮ್ಮೆಲೆ ಭರವಸೆಗಳನ್ನು ಮಂಡಿಸೋದಕ್ಕೆ ತೊಡಗ್ತಾನೆ. ಹಾನಿ ಇಲ್ಲೆನ್ನಾಣೆ, ಆಣೆ ಪ್ರಮಾಣ ಮಾಡ್ತಾನೆ, ನಿನಗೆ ಹಾನಿ ಆಗೋದಿಲ್ಲ, ಬಾ ಪಾಂಡವ ಪಕ್ಷವನ್ನು ಸೇರು, ಪೀಠವನ್ನು ಏರು, ನಿನಗೆಲ್ಲ ಹಾನಿ ಆಗ್ತದ? ಅಂಗಾಧಿಪತಿ ಇದ್ದವನು ಹಸ್ತಿನಾವತಿಯ ಪತಿಯಾಗ್ತಿ, ಸೂತನಿದ್ದವನು ಚಕ್ರವರ್ತಿ ಆಗ್ತಿ. ಇಡೀ ಹಸ್ತಿನಾವತಿ ಯುದ್ಧದ ಬೆಂಕಿಯಲ್ಲಿ ಬಿದ್ದು ಉರಿದು ಹೋಗುವಂತಹ ಪರಿಸ್ಥಿತಿ ತಪ್ಪಿ ಹೋಗ್ತದೆ. ಅದರಿಂದನೂ ಹಾನಿ ಆಗೋದಿಲ್ಲ, ಪಾಂಡವರಿಗೆ ಹಾನಿ ಆಗೋದಿಲ್ಲ, ಕೌರವರಿಗೆ ಹಾನಿ ಆಗೋದಿಲ್ಲ. ಇಡೀ ಈ ಹಸ್ತಿನಾವತಿಯ ಕಾರಣಕ್ಕಾಗಿ, ಭೂಮಿಯ ಕಾರಣಕ್ಕಾಗಿ ನಡೆಯಬಹುದಾದ ಸಂಗ್ರಾಮದಲ್ಲಿ ಅಮಿತವಾದಂತಹ ಸೈನ್ಯ ನಾಶವಾಗುತ್ತದೆ. ಆ ಸೈನ್ಯದ ಸಂಪತ್ತು ಕೂಡ ಹಾನಿಗೆ ಒಳಗಾಗುವುದಿಲ್ಲ. ಬಿಡು, ನಿನ್ನ ಮಾನಕ್ಕಾಗಲಿ, ನಿನ್ನ ಮರ್ಯಾದೆಗಾಗಲಿ, ನಿನ್ನ ವಿದ್ಯೆಗಾಗಲಿ, ನಿನ್ನ ಯೋಗ್ಯತೆಗಾಗಲಿ ಯಾವುದಕ್ಕೂ ಹಾನಿಯಾಗುವುದಿಲ್ಲ. ಎನ್ನಾಣೆಯಾಗಿ ಹೇಳ್ತೇನೆ, ಬಿಡಪ್ಪ. ನುಡಿ ನುಡಿ ಇಲ್ಲೊಂದು ದ್ವಿರುಕ್ತಿಯನ್ನು ಬಳಸ್ತಾನೆ. ಯಾಕೆ ಅಂದರೆ ಹೇಳಲೇಬೇಕು ಎಂಬ ಒತ್ತಾಯವನ್ನು ಉಂಟು ಮಾಡುವುದಕ್ಕಾಗಿ. ಏನು ಯೋಚನೆ ಮಾಡಿದ್ದಿ? ಒಪ್ಪಿತವೋ ಅಲ್ಲವೋ? ಸಮ್ಮತಿಯೋ ಅಸಮ್ಮತಿಯೋ? ನುಡಿ ನುಡಿ. ಎರಡನೇ ಸಲಕ್ಕೆ ನುಡಿ ಅಂತ ಹೇಳುವಾಗ ಅವ ಹೇಳುವುದೇನು ಅಂತ ಕೇಳಿದರೆ, ನಾನು ಯಾವುದನ್ನು ಹೇಳಿದ್ದೇನೋ ಅದಕ್ಕೆ ಸಮ್ಮತಿಯನ್ನು ನುಡಿ ಅಂತ, ಒಪ್ಪಿಗೆಯನ್ನು ನುಡಿ. ಮಾತಾಡದೆ ಮೌನವಾಗಿ ಕೂತರೆ ನನಗೇನು ಅರ್ಥ ಆಗ್ತದೆ ಕರ್ಣ? ಮಾತಾಡು. ಒಂದು ಕೆಲಸ ಮಾಡು, ಮರುಳುತನ ಬೇಡ, ಭ್ರಾಂತಿಯನ್ನು ಇಟ್ಕೊಳ್ಬೇಡ. ಕೌರವನನ್ನು ಗೆಲ್ಲಿಸ್ತೇನೆ, ಕೌರವ ಪೀಠಾಧಿಪತಿಯಾಗ್ತಾನೆ, ಸಂಗ್ರಾಮದಲ್ಲಿ ಕೌರವರು ಗೆಲ್ತಾರೆ, ನನ್ನ ಕೌರವನೇ ನಾಳೆ ಹಸ್ತಿನಾವತಿಯನ್ನು ಆಳ್ತಾನೆ ಎಂಬ ಯಾವ ಭ್ರಾಂತಿಯನ್ನು ಇಟ್ಕೊಳ್ಬೇಡ. ಅಷ್ಟೇ ಅಲ್ಲ, ಪಾಂಡವರನ್ನು ಸೇರಿದರೆ ನನಗೆ ಮಾನಹಾನಿಯಾಗ್ತದೆ, ಗೌರವಕ್ಕೆ ಚ್ಯುತಿಯಾಗ್ತದೆ ಎಂಬ ಭಾವವನ್ನು ಇಟ್ಟುಕೊಳ್ಬೇಡ. ಅದು ಕೂಡ ಭ್ರಾಂತಿ ಬೇಡ. ಅದಲ್ಲ, ನಾನಿಷ್ಟೆಲ್ಲ ನಿನ್ನ ಸಾಮೀಪ್ಯಕ್ಕೆ ಕರೆದು, ನಿನ್ನ ಜನ್ಮ ರಹಸ್ಯವನ್ನು ಹೇಳಿ, ನಿನ್ನ ಒಳ್ಳೆಯದನ್ನು ಹಾರೈಸಿ, ನಿನ್ನ ಅಭ್ಯುದಯಕ್ಕಾಗಿ ಆಶಿಸುವಂತಹ ನಾನು ನಿನ್ನ ಅಪದಸೆಯನ್ನು ಬಯಸ್ತೇನೋ ಹೇಳು? ನಿನಗೆ ಅವಮಾನವಾಗಲಿ, ನಿನಗೆ ನಿಂದೆ ಉಂಟಾಗಲಿ, ನಿನಗೆ ಪದಚ್ಯುತಿಯಾಗಲಿ ಅಂತ ಬಯಸುವುದಕ್ಕೆ ಸಾಧ್ಯವೋ ಹೇಳು? ಎಂದಿಗೂ ನಾನು ಅದನ್ನು ಬಯಸುವ ಅಲ್ಲ. ಕೇಳೆಂದ ಅಂದರೆ ನಾನು ಹೇಳಿದ ಹಾಗೆ ಕೇಳು, ನಾನು ಹೇಳಿದ್ದನ್ನೆಲ್ಲ ಕೇಳು, ನಾನು ಹೇಳಿದಂತೆ ಕೇಳು, ಅದರಿಂದ ನಿನಗೆ ಅಪದಸೆ ಆಗುವುದಿಲ್ಲ ಅಂತ ಸೂಚನೆ. ಕೆಳಗಿನ ಸಾಲನ್ನು ಮತ್ತೊಮ್ಮೆ ನೋಡಿಕೊಳ್ಳಿ. ನಿನ್ನ ಅಪದಸೆಯ ಬಯಸುವನಲ್ಲ ಆನು ಕೇಳೆಂದ. ನಾನು ಹೇಳಿದ ಹಾಗೆ ಕೇಳಿದರೆ ನಿನಗೆ ಅಪದಸೆ ಆಗುವುದಿಲ್ಲ ಎನ್ನುವುದರ ಸೂಚನೆಯನ್ನು ಕೂಡ ಹೇಳ್ದ. ಸಾಮಾನ್ಯವಾಗಿ ಒಬ್ಬ ಕವಿ ಇಂತಹ ಸನ್ನಿವೇಶವನ್ನು ಕಟ್ಟುವಾಗ ಮೊದಲಿನ ಸಂಭಾಷಣೆಯ ಸಾಲನ್ನೇ ತನ್ನ ಮುಂದಿನ ಪದ್ಯದ ಮೊದಲ ಸಾಲಾಗಿಸಿಕೊಳ್ಳುವುದು ಕ್ರಮ. ಕುಮಾರವ್ಯಾಸ ಅಂತಹ ಒಂದು ಅಪರೂಪದ ಪ್ರಯೋಗವನ್ನು ಇಲ್ಲಿ ಮಾಡಿದ್ದಾನೆ. ಯಾವುದು ಮರುಳುತನ ಬೇಡ ಅಂತ ಹೇಳಿದ್ದಾನೋ ಅದೇ ಪದವನ್ನಿಟ್ಟುಕೊಂಡು ಕರ್ಣ ಉತ್ತರಿಸ್ತಾನೆ. ಆ ಮರಳುತನ ನನಗಿಲ್ಲ ಎಂಬುದನ್ನು ಇಲ್ಲಿ ಪ್ರಸ್ತಾಪಿಸ್ತಾನೆ. ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ. ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ. ಕೌಂತೆಯರು ಸುಯೋಧನರು ಎನಗೆ ಬೆಸೆ ಕೈವಲ್ಲಿ ಮನವಿಲ್ಲ. ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ. ಕೌಂತೆಯರು ಸುಯೋಧನರು ಎನಗೆ ಬೆಸೆ ಕೈವಲ್ಲಿ ಮನವಿಲ್ಲ. ಹೊರೆದ ದಾತಾರಂಗೆ ಹಗೆವರ ಶಿರವನರಿದೊಪ್ಪಿಸುವೆನು.
ಹೊರೆದ ದಾತಾರಂಗೆ ಹಗೆವರ ಶಿರವನು ಅರಿದು ಒಪ್ಪಿಸುವೆನು ಎಂಬ ಈ ಭರದೊಳಿರ್ದೆನೋ ಕೌರವೇಂದ್ರನ ಕೊಂದೆ ನೀನೆಂದ. ಯಾವ ಭ್ರಾಂತಿಯನ್ನು ಉಂಟು ಮಾಡಬಹುದಾದಂತಹ ಒಂದು ಸುವಿಚಿತ್ರವಾದ ಚಿತ್ರವನ್ನು ಕರ್ಣನ ಮುಂದೆ ಮಂಡಿಸಿದ್ದನೋ ಅದಕ್ಕೆ ತದ್ವಿರುದ್ಧವಾದಂತಹ ರೀತಿಯಲ್ಲಿ ಕರ್ಣ ಆಲೋಚಿಸ್ತಾ ಹೊರಟಿದ್ದಾನೆ. ಆದರೆ ಪ್ರತಿಕ್ರಿಯೆಯಂತೂ ಮಾತಿನಲ್ಲಿ ಬಂತು. ಕರ್ಣನ ಪ್ರತಿಕ್ರಿಯೆ ನಿಚ್ಚಳವಾದದ್ದು, ಸ್ಥಿರವಾದದ್ದು, ಮುಕ್ತವಾದದ್ದು ಮತ್ತು ಕೃಷ್ಣ ಈ ಮೊದಲು ಹಸ್ತಿನಾವತಿಯ ರಾಜಸಭೆಯಲ್ಲಿ ಆಡಿದ ಮಾತುಗಳಿಂದ ಪ್ರೇರಿತವಾದದ್ದು ಎಂಬುದು ಇಲ್ಲಿ ಸ್ಪಷ್ಟವಾಗ್ತದೆ. ಮರುಳು ಎಲ್ಲರಿಗೂ ಭ್ರಾಂತಿಯೇ ಜಗತ್ತಿನಲ್ಲಿ ತುಂಬಿಕೊಂಡಿದೆ. ಯಾಕೆಂದರೆ ಮಾಧವ ನೀನು, ಮಾ ಅಂದರೆ ಲಕ್ಷ್ಮಿ, ಧವ ಅಂದರೆ ಧರಿಸಿದವನು. ಈ ಇಡೀ ಭೂಮಿಯ ಆಡಳಿತದ ಹೊಣೆ ಮಾಧವನಿಗೆ ಸಂದಾಯವಾದದ್ದು. ಇವರೆಲ್ಲ ಭೂಪತಿಗಳು, ನೀನು ಲಕ್ಷ್ಮೀಪತಿ. ಅಂಥದ್ದರಲ್ಲಿ ಲಕ್ಷ್ಮೀಪತಿಯಾದ ನೀನು ನನ್ನನ್ನು ಭೂಪತಿ ಮಾಡ್ತೇನೆ ಅಂತ ಹೇಳ್ತಿ. ಭ್ರಾಂತಿ ಅಲ್ಲದೆ ಮತ್ತೇನು. ಅಷ್ಟೇ ಅಲ್ಲ, ಮಹೀಯ ರಾಜ್ಯ, ಈ ಮಣ್ಣಿದೆಯಲ್ಲ ಸ್ಥಿರವಾದಲ್ಲ ಅಂತ ನೀನಲ್ವ ಆಡಿದ್ದು. ಈ ಭೂಮಿಯ ಮೇಲೆ ನಾನು ರಾಜ್ಯ ಕಟ್ತೇನೆ, ಆಳ್ತೇನೆ ಅಂತ ಹೇಳಿದರೆ ಅದು ಸ್ಥಿರವಾದದ್ದಲ್ಲ. ನನಗೆ ಅದರ ಅಗತ್ಯವೂ ಇಲ್ಲ. ಅದರ ಸಂಪತ್ತು ಹಾಗೆ ನಾನು ಆಳುವುದಕ್ಕೆ ಕುಳಿತುಕೊಂಡ್ರೆ ಎಡಬಲದಲ್ಲಿ ಸಮ್ಮುಖದಲ್ಲಿ ರಾಜರಾಜಾದಿರಾಜರೆಲ್ಲ ವಿಜೃಂಭಿಸ್ತಾರೆ. ಅವರ ನಡುವೆ ನೀ ಕಡುವಿಲಾಸದಲ್ಲಿ ಒಪ್ಪು ಅಂತ ಹೇಳ್ತೀಯಲ್ಲ, ಅದೆಲ್ಲವೂ ಆ ಸಿರಿಗೆ ಸೋಲುವನಲ್ಲ. ಅದಕ್ಕೆಲ್ಲ ಸೋಲುವುದು ಅಂತಾದರೆ ಪ್ರತ್ಯೇಕವಾದ ಆಲೋಚನೆ ಮಾಡುವುದಕ್ಕೆ ಅವಕಾಶ ಇತ್ತು. ಆಸೆಗಾಗಿ, ಕಣ್ಣೆದುರಿಗಿನ ಬಯಕೆಗಾಗಿ ಬದುಕಿನ ನೀತಿಯನ್ನು, ನಾನಂಬಿದ ತತ್ವವನ್ನು ಬಿಡುವ ವ್ಯಕ್ತಿ ಅಂತ ಭಾವಿಸಬೇಡ ನೀನು. ಅದು ಯಾವುದರ ಆಸೆಯೂ ನನಗಿಲ್ಲ. ಸೋಲುವನಲ್ಲ ಸಿರಿಗೆ. ಸಂಪತ್ತಿಗೆ ಸೋಲುವವ ಅಂತಾದರೆ ಬೇರೆ ಮಾರ್ಗವನ್ನು ಆಶ್ರಯಿಸಬಹುದಿತ್ತು. ನಾನು ಬಯಸುವುದೂ ಇಲ್ಲ, ಅದಕ್ಕಾಗಿ ಸೋಲುವುದೂ ಇಲ್ಲ. ಕೃಷ್ಣ, ನೀನು ನನಗೆ ಕೊಡಿಸಿದರೆ ಹಸ್ತಿನಾವತಿಯ ರಾಜ್ಯ ತಾನೇ ಕೊಡಿಸುವುದು. ಆದರೆ ಕೌಂತೆಯರು, ಎನಗೆ ಸುಯೋಧನರು ಬೆಸಕೈತಾರೆ. ಖಂಡಿತವಾಗಿಯೂ ನನ್ನ ಮೇಲೆ ಅಮಿತವಾದ ವಿಶ್ವಾಸ ಇರುವಂತಹ, ಪ್ರೀತಿ ಇರುವಂತಹ ಕೌರವ ನನ್ನನ್ನು ಒಪ್ಪುತ್ತಾನೆ. ಆಗಲಿ, ನನಗೆ ಅದರ ಆಸೆಯೇ ಇಲ್ಲ, ನನಗೆ ಅದರ ಬಯಕೆಯೇ ಇಲ್ಲ, ನನಗೆ ಅದರ ಅಗತ್ಯವೂ ಇಲ್ಲ. ಪಾಂಡವರು ಹಿರಿಯನೆಂಬ ಕಾರಣಕ್ಕಾಗಿ, ಕುಂತಿದೇವಿ ಸ್ವೀಕರಿಸಿದ್ದಾಳೆ ಎಂಬ ಕಾರಣಕ್ಕಾಗಿ ಅವರೂ ಒಪ್ಪುತ್ತಾರೆ. ಅದು ನನ್ನ ಅಪೇಕ್ಷೆ ಅಲ್ಲ, ಅದು ನಿನ್ನ ಅಪೇಕ್ಷೆ, ಅದು ಅವರ ಕರ್ತವ್ಯ. ಆದರೆ ನನ್ನ ಅಪೇಕ್ಷೆಯೇ ಬೇರೆ ಇದೆ. ಅವರೆಲ್ಲ ನನಗೆ ಸೇವೆ ಮಾಡ್ತಾರೆ ಹೇಳುವುದು ನನ್ನ ಇಷ್ಟವೂ ಅಲ್ಲ, ನನ್ನ ಮನಸ್ಸಿಗೆ ಒಪ್ಪುವಂತಹ ಸಂಗತಿಯೂ ಅದಲ್ಲ. ಆದರೆ ಒಂದು, ನಾನು ಈವರೆಗೆ ನಿರ್ಧಾರ ಮಾಡಿಕೊಂಡು ಬದುಕನ್ನು ಕಟ್ತಾ ಹೋದದ್ದು ಒಂದು ಕಾರಣಕ್ಕಾಗಿ. ಕೌರವನಿಗೆ ನನ್ನಿಂದ ಸಂಪತ್ತು ಬೇಡ, ನನ್ನಿಂದ ಭೂಮಿ ಬೇಡ, ನನ್ನಿಂದ ಯಾವುದನ್ನು ಅಪೇಕ್ಷಿಸದೆ ನನಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ. ಹೊರೆದ ದಾತಾರ, ಭಾಳ ಸುಂದರವಾದ ಶಬ್ದವನ್ನು ಬಳಸ್ತಾನವನು. ಕರ್ಣ ಪರಶುರಾಮಾಚಾರ್ಯರಿಂದ ವಿದ್ಯೆಯನ್ನು ಸಂಪಾದಿಸಿ ಮರಳಿ ತನ್ನೂರಿನ ಕಡೆಗೆ ಬರುವಾಗ ಅಧಿರಥನಿರಬಹುದಾದ ಸ್ಥಳದ ಕಡೆಗೆ ಅವನ ಕಾಲು ಸಾಗ್ತಾ ಇರಲಿಲ್ಲ. ನಿಶ್ಚಯವಾಗಿಯೂ ತಾನು ಯಾವುದೋ ನೀನು ಕ್ಷತ್ರಿಯಾಣಿಯೇ ಹೆತ್ತ ಮಗನಿರಬೇಕು ಎಂಬ ಮಾತು ಅವನ ತಲೆಯಲ್ಲಿ ಗುಯಿಗುಡ್ತಾ ಇತ್ತು. ಹಾಗೆ ಹೊರಟು ಬಂದು ನಿಂತವನು ಹಸ್ತಿನಾವತಿಗೆ ಬರ್ತಾನೆ. ಹಸ್ತಿನಾವತಿಗೆ ಬಂದರೆ ಅಲ್ಲಿ ಬಿಲ್ವಿದ್ಯಾ ಪರೀಕ್ಷೆ ನಡೀತಾ ಇರ್ತದೆ. ಅಂತಹ ಸಮಯದಲ್ಲಿ ಸಂಗ್ರಾಮ ಶೂರನೆಂದು ಖ್ಯಾತನಾಗಬಹುದಾದ ಅರ್ಜುನನು ತೋರಿಸಿದ ಎಲ್ಲ ಬಿಲ್ ಚಮತ್ಕೃತಿಯನ್ನು ತಾನು ತೋರಿಸ್ತೇನೆ ಅಂತ ಹಠವತ್ತು ಅರ್ಜುನನೊಂದಿಗೆ ಸ್ಪರ್ಧೆಗೆ ಇಳಿದಾಗ, ನೀನು ಯಾರು, ನಿನ್ನ ಅಪ್ಪ ಯಾರು, ನಿನ್ನ ಅಮ್ಮ ಯಾರು, ನಿನ್ನ ಕುಲ ಯಾವುದು,
ಗೋತ್ರ ಯಾವುದು ಅಂತ ಕೇಳಿದವಾಗ ನೆಲನೋಟಕನಾಗಿ ನಿಂತಿದ್ದ. ಅಲ್ಲಿ ಪಾಂಡವರು ಇದ್ದರು, ಕೌರವರು ಇದ್ದರು, ಆಚಾರ್ಯ ಭೀಷ್ಮರಿದ್ದರು, ವಿದುರ ಇದ್ದರು, ಗುರು ದ್ರೋಣರಿದ್ದರು, ಕೃಪಾಚಾರ್ಯರಿದ್ದರು. ಯಾರೂ ನನಗೆ ಆಧರಿಸಲಿಲ್ಲ, ಯಾರೂ ನನ್ನ ಶಕ್ತಿಯನ್ನು ಗುರುತಿಸಲಿಲ್ಲ, ಯಾರು ನನ್ನ ಪರಾಕ್ರಮ ಏನೆಂಬುದನ್ನು ಪ್ರಶ್ನಿಸಲಿಲ್ಲ. ಹೋಗಲಿ ಬಿಡು, ಕೊನೆಯ ಬಾರಿಗೆ ನನ್ನ ವಿದ್ಯಾಕೌಶಲ ಏನುಂಟು ಎಂಬ ಕುತೂಹಲವಾದರೂ ರಣಕುತೂಹಲಿಗಳಾದಂತಹ ಅಲ್ಲಿರಬಹುದಾದ ಯಾವ ಕ್ಷತ್ರಿಯರಿಗೂ ಇಲ್ಲದೆ ಹೋಯ್ತಲ್ಲ. ನೆಲನೋಟಕನಾಗಿ ಅವಮಾನಿತನಾಗಿ ನಿಂತಹ ಗಳಿಗೆಯಲ್ಲಿ ಈ ದುರ್ಯೋಧನ ನನ್ನನ್ನು ಆಧರಿಸಿದ್ದಾನೆ, ಆದರದಿಂದ ಬರಮಾಡಿಕೊಂಡಿದ್ದಾನೆ, ಪ್ರೀತಿಯಿಂದ ಮಾತಾಡಿಸಿದ್ದಾನೆ. ಆದ್ದರಿಂದ ನಾನು ಅವನ ಸೇವೆ ಪಡೆಯುವುದು ಸರಿಯಲ್ಲ, ಅವನ ಸೇವೆಗಾಗಿ ನನ್ನ ತನುವನ್ನು ವಿಕ್ರಯಿಸುವುದು ಅಥವಾ ತೊಡಗಿಸಿಕೊಳ್ಳುವುದು ಕ್ರಮ ಎಂಬ ಭಾವದಲ್ಲಿದ್ದವನು ನಾನು. ಅನ್ನ ಕೊಟ್ಟಿದ್ದಾನೆ, ಆಶ್ರಯ ಕೊಟ್ಟಿದ್ದಾನೆ, ಅಂಗದಾಧಿಪತಿ ಎಂಬಂತಹ ಬಿರುದು ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ಒಬ್ಬ ಚಕ್ರವರ್ತಿ ಪೀಠದ ಸಾಮೀಪ್ಯಕ್ಕೆ ಬರುವುದಕ್ಕೆ, ಅವನ ಬದುಕಿನ ಎಲ್ಲ ಗಳಿಗೆಗಳಲ್ಲಿಯೂ ಘಟನೆಯಲ್ಲಿಯೂ ಒಂದು ಆಪ್ತವಾದಂತಹ ಹೃದಯದ ಸಂಬಂಧವನ್ನು ಕೊಟ್ಟಿದ್ದಾನೆ. ಅಂತಹ ದಾತಾರಂಗೆ ನಾನು ಏನು ಕೊಡಬಹುದು? ಭೂಮಿ ಕೊಡಲೆ, ಬಂಗಾರ ಕೊಡಲೆ, ಅಥವಾ ನನ್ನ ತಲೆಯನ್ನೇ ಅರಿದು ಕೊಡಲೆ ಅಂತ ಆಲೋಚಿಸಿದರೆ ಶಿರವ ನರಿದೊಪ್ಪಿಸುವೆ ಎಂಬೀ ಭರದಲ್ಲಿದ್ದೇನೆ. ನಾನು ನನ್ನ ತಲೆಯನ್ನೇ ಅವನಿಗೆ ಕೊಡಬೇಕು ಅಂದರೆ ರಣಭೂಮಿಯಲ್ಲಿ ತಲೆಯನ್ನಾದರೂ ಪಣಕ್ಕಿಟ್ಟು ಗೆಲುವನ್ನು ಸಾಧಿಸಿಕೊಡಬೇಕು. ನನಗೆ ಸಾವಿಗಿಂತಲೂ ದುರ್ಯೋಧನನ ಜಯವೇ ಪ್ರಮುಖ ಅಂತ ಭಾವಿಸಿದವನು ನಾನು. ಆ ನಿರ್ಣಯದಲ್ಲಿದ್ದೆ. ಆದರೆ ನೀನೀಗ ನನ್ನ ಜನ್ಮ ರಹಸ್ಯವನ್ನು ಹೇಳ್ತಾ 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 ಕೌರವೇಂದ್ರನಿಗೆ ಹಾನಿಯನ್ನುಂಟು ಮಾಡಿದೆ, ಕೌರವೇಂದ್ರನನ್ನು ಕೊಂದೆ ನೀನು ಅಂತ ಹೇಳ್ತಾನೆ. ಕರ್ಣನಲ್ಲಿ 3 ಮುಖ್ಯವಾದಂತಹ ಸಮಸ್ಯೆಗಳು ಅವನ ಸಮ್ಮುಖದಲ್ಲಿದ್ದಾವೆ. ಒಂದು, ತಾನು ಆತ್ಯಂತಕವಾದ ವಿಶ್ವಾಸವನ್ನು ಇಟ್ಟಂತಹ ತತ್ವಬದ್ಧವಾದ ಬದುಕು, ತನಗೆ ಯಾರು ಆಶ್ರಯ ಕೊಟ್ಟಿದ್ದಾರೋ ಅವರ ಜೊತೆಗೆ ತನ್ನ ಬದುಕನ್ನು ಕಳಿಬೇಕು ಎಂಬ ನಿರ್ಣಯ. ಇನ್ನೊಂದು, ಪಾಂಡವರು ತನ್ನ ಸಹೋದರರು, ಆ ಪಾಂಡವರ ಜೊತೆಗೆ ತಾನು ಈವರೆಗೆ ವೈರವನ್ನೇ ಸಾಧಿಸಿದ್ದಾಯಿತು, ಈಗಾದರೂ ಸಹೋದರರು ಅಂತ ಗೊತ್ತಾದ ಮೇಲೆ ಅವರೆಲ್ಲ ಪಟ್ಟ ಪರಿಭವಕ್ಕೆ ಕಾರಣ ಸ್ಥಾನದಲ್ಲಿ ನಿಂತ ನಾನು ಅವರಿಗೀಗ ಒಂದು ವಿಶ್ವಾಸದ ಪ್ರೀತಿಯ ಅನುಭವವನ್ನು ಕೊಡುವುದಕ್ಕೊಂದು ಅವಕಾಶ, ಇನ್ನೊಂದು ಮುಖ. ಅದಕ್ಕಿಂತ ಭಿನ್ನವಾದದ್ದು ಯಾವುದು ಅಂತ ಕೇಳಿದರೆ, ಹಸ್ತಿನಾವತಿಯಲ್ಲಿ ಒಂದು ವೇಳೆ ಕರ್ಣ ಒಪ್ಪಿಕೊಂಡ ಅಂತಾದರೆ ಸಂಗ್ರಾಮವೂ ಇಲ್ಲ, ರಕ್ತಪಾತವೂ ಇಲ್ಲ, ಒಂದು ವೈಭವದ ಆನಂದದ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೊಂದು ಇರುವಂತಹ ಅವಕಾಶ. ಸಾಮಾನ್ಯವಾಗಿ ಮನುಷ್ಯನನ್ನು ಸ್ವಾರ್ಥ ಬಾಧಿಸ್ತದೆ. ಸ್ವಾರ್ಥಕ್ಕಾಗಿ ತನ್ನ ಬದುಕನ್ನು ಮೀಸಲಿಡುವುದಕ್ಕೆ ಆತ ಆಸೆ ಪಡ್ತಾನೆ. ಒಂದು ಸ್ವಾರ್ಥದ ಭಾವ, ಇನ್ನೊಂದು ಪರಾರ್ಥಕ್ಕೆ ಜೀವ, ಮತ್ತೊಂದು ಪರಮಾರ್ಥಕ್ಕೆ ಕೊಡಬೇಕಾದಂತಹ ಮಾತು. ಯಾವುದು ಮುಖ್ಯ ಅಂತ ಆಲೋಚಿಸಿದರೆ ಆತ ನಿರ್ಣಯಿಸ್ತಾನೆ, ಕೌರವೇಂದ್ರನನ್ನು ಕೊಂದೆ ನೀನು. ಜನ್ಮ ರಹಸ್ಯ ಹೇಳುವುದರ ಮುಖಾಂತರ ನನ್ನ ಆಪ್ತನಿಗೆ ನಾನು ಮಾಡಬಹುದಾದ ಸೇವೆಯನ್ನು ದುರ್ಬಲಗೊಳಿಸಿಬಿಟ್ಟೆ. ಕೃಷ್ಣ ಪ್ರತಿಕ್ರಿಯೆಯಾಗಿ ಮಾತಾಡುವ ಸಾಧ್ಯತೆ ಇದೆ. ಕೌರವನನ್ನು ಕಾಯುವುದಕ್ಕೆ ಭೀಷ್ಮರಿದ್ದಾರೆ, ದ್ರೋಣರಿದ್ದಾರೆ, ಕೃಪರಿದ್ದಾರೆ, ಬೇಕಾದಷ್ಟು ಸೈನ್ಯ ಇದೆ. ನೀನು ಒಬ್ಬ ಕೌರವ ಪಾಳೆಯವನ್ನು ಬಿಟ್ಟು ಪಾಂಡವ ಪಕ್ಷವನ್ನು ಸೇರಿಕೊಂಡ್ರೆ ಕೌರವ ಸಾಯ್ತಾನೆ ಅಂತ ಯಾಕೆ ನಿರ್ಣಯಿಸ್ತೀಯ ನೀನು ಅಂತ ಕೇಳಿದರೆ, ಅವನಿಗೆ ಗೊತ್ತುಂಟು ಭೀಷ್ಮ ದ್ರೋಣಾದಿಗಳ ಮನಸ್ಸಿನಲ್ಲಿ ಪಾಂಡವರಿದ್ದಾರೆ, ಆದರೆ ಪಕ್ಷದಲ್ಲಿ ಕೌರವರ ಪಕ್ಷದಲ್ಲಿದ್ದಾರೆ ಅಂತ. ಕೌರವನಿಗೆ ಗೆಲುವನ್ನು ತಂದು ಕೊಡುವುದಾದರೆ ನಾನೊಬ್ಬ ಮಾತ್ರ ಅಂತ ನಂಬಿಕೊಂಡಿದ್ದಾನೆ. ಅದು ಗೆಳೆತನದ ವಿಶೇಷವಾದ ಗುಣಗಳಲ್ಲಿ ಒಂದು. ಆದ್ದರಿಂದ ಯುದ್ಧಭೂಮಿ ಸಂಗ್ರಾಮ ಸಿದ್ಧ ಆಗ್ತದೆ, ಕುರುಕ್ಷೇತ್ರದಲ್ಲಿ ಯುದ್ಧ ನಡೀತದೆ. ಆ ಯುದ್ಧದಲ್ಲಿ ನಾನು ಯೋಧನಾಗಿ ರಣಭೂಮಿಗೆ ಇಳಿತೇನೆ, ರಣಭೂಮಿಯಲ್ಲಿ ವಿರೋಧಿಗಳನ್ನು ಮಟ್ಟ ಹಾಕ್ತೇನೆ. ಆ ಮೂಲಕ ಕೌರವೇಂದ್ರನನ್ನು ಅಧಿಕಾರಕ್ಕೆ
ತರುವುದಕ್ಕೆ ಪ್ರಯತ್ನಿಸ್ತೇನೆ. ಅವನಿಗೆ ಈ ಅಸ್ಥಿರೆಯಾದ ಭೂಮಿ, ಸ್ಥಿರಾ ನಾಮಕಳಾದ ಭೂಮಿ ಸ್ಥಿರವಾಗುವ ಹಾಗೆ ಪ್ರಯತ್ನಿಸ್ತೇನೆ ಅಂತ ನಿರ್ಣಯಿಸಿದ್ದೆ. ಆದರೆ ಈಗ ಕೌರವೇಂದ್ರನನ್ನು ರಕ್ಷಿಸುವವರನ್ನು ಕೂಡ ನೀನು ಉಳಿಸಲಿಲ್ಲ, ನೀನು ಕೊಂದದ್ದು ಕೌರವನ ಎಂದು ಹೇಳ್ತಾ ಅಷ್ಟಕ್ಕೆ ನಿಲ್ಲಿಲ್ಲ ಅವನು. ಮುಂದೆ ಹೇಳ್ತಾನೆ, ನಾನು ಯಾಕೆ ಪಾಂಡವರ ಪಕ್ಷಕ್ಕೆ ಬರುವುದಿಲ್ಲ, ಕಾರಣ ಉಂಟು. ವೀರ ಕೌರವರಾಯನೇ ದಾತಾರನಾಥನ ಹಗೆಯೇ ಹಗೆ ಕೈವಾರವೇ ಕೈವಾರವಾದಂತ ಏನು ಕುರು ನೃಪತಿ. ಶೌರಿ ಕೇಳೈ ನಾಳೆ ಸಮರದ ಸಾರದಲ್ಲಿ ತೋರುವೆನು ನಿಜ ಭುಜ. ಶೌರ್ಯದ ಸಂಪನ್ನತನವನು ಪಾಂಡುತನಯರಲಿ. ಕೃಷ್ಣ, ಪಾಂಡವರ ಜೊತೆಗೆ ಬಾ ಅಂತ ಕರಿತೀನಿ. ನೀನು ಅವರನ್ನು ಓಲೈಸುವುದು ಒಪ್ಪಿಗೆ ಇಲ್ಲವೇ ನಿನಗೆ ಅಂತ ಪ್ರಶ್ನೆ ಮಾಡುತ್ತಿ. ಆದರೆ ನನ್ನ ಪಾಲಿಗೆ ವೀರ ಕೌರವ ರಾಯನೇ ದಾತಾರ, ಅವನನ್ನು ನಾನು ಒಡೆಯ ಅಂತ ನಂಬಿ ಆಗಿದೆ. ಲೋಕದ ದಾತಾರ ನೀನಿರುತ್ತಾ ಈ ಲೋಕದಲ್ಲಿ ದೇಹವನ್ನು ಧರಿಸಿದ ನನಗೆ ದಾತಾರನಾಗಿ ಕೌರವನಿದ್ದಾನೆ. ಹಗೆಯ ಹಗೆ, ತುಲ್ಯಾರಿ ಮಿತ್ರತ್ವ ಅಂತ ಒಂದು ಮಿತ್ರತ್ವ ಇದೆ. ಅದು ಯಜ್ಞಮುಖದಲ್ಲಿ ಸಾಧಿಸಬಹುದಾದಂತಹ ಮಿತ್ರತ್ವ. ಕೌರವ ಮತ್ತು ಕರ್ಣರ ಮಿತ್ರತ್ವ ಹಾಗೆ ಸಾಧಿತವಾದದ್ದಲ್ಲದೆ ಹೋದರೂ ಕೂಡ ಪಾಂಡವರು ಕರ್ಣನಿಗೆ ಯಾಕೆ ವೈರಿಗಳು ಕೇಳಿದರೆ, ಕೌರವನ ವೈರಿಗಳು ಪಾಂಡವರಾದದ್ದರಿಂದ ಕರ್ಣನಿಗೂ ಪಾಂಡವರಲ್ಲಿ ವೈರ ಕಾಣುತ್ತದೆ. ಪಾಂಡವರನ್ನು ಸ್ವೀಕರಿಸುವುದಕ್ಕೆ ಮನಸ್ಸಾಗುವುದಿಲ್ಲ. ಹಾಗೆಯೇ ಕೈವಾರವೇ ಕೈವಾರ, ನಾನು ಖಡ್ಗವನ್ನು ಅವರ ಪರವಾಗಿಯೂ ನನ್ನ ಪರವಾಗಿಯೂ ಬಳಸುವಾಗ ಕೌರವನ ಕೈವಾರವೇ ನಾನಾಗುತ್ತೇನೆ. ಅವನ ಕೈಯಾಯುಧ ನಾನು, ಅವನ ಆಯುಧವೆಂಬ ಭಾವದಲ್ಲಿಯೇ ನಾನು ಯುದ್ಧ ಭೂಮಿಯಲ್ಲಿ ತೊಡಗುವುದಕ್ಕೆ ಹೊರಡ್ತೇನೆ. ಇದು ಕುರನೃಪತಿಗೆ ನಾನು ಕೊಡುವಂತಹ ಗೌರವ, ನಾನು ಕುರುಪತಿಯನ್ನು ಕಂಡಂತಹ ಕ್ರಮ ಎಂಬುದನ್ನು ಕೃಷ್ಣನಿಗೆ ಸ್ಪಷ್ಟಪಡಿಸಿಬಿಡ್ತಾನೆ. ಕೃಷ್ಣನಿಗೆ ಬೇಕಾದ ಉತ್ತರವೇ ಇದು. ಅದರ ಅರ್ಥ ಇಷ್ಟೇ, ಕರ್ಣ ಪಾಂಡವರ ಪಕ್ಷಕ್ಕೆ ಬರಬೇಕು ಅಂತ ನಿರೀಕ್ಷೆ ಇಲ್ಲ. ಆದರೆ ಕೌರವ ಪಕ್ಷದಲ್ಲಿದ್ದು ಪಾಂಡವರಿಗೆ ಹಾನಿ ಆಗದ ಹಾಗೆ, ಕೌರವನಿಗೆ ಪೂರ್ಣ ಸಹಕಾರಿಯಾಗದ ಹಾಗೆ ಇದ್ದರೆ ಸಾಕು. ಕರ್ಣ ತನ್ನ ತತ್ವನಿಷ್ಠೆಯನ್ನು ಬಿಡುವುದಿಲ್ಲ, ಮಿತ್ರತ್ವದ ಸಂಬಂಧವನ್ನು ಕಳೆದುಕೊಳ್ಳುವುದಕ್ಕೆ ಹೋಗುವುದಿಲ್ಲ, ಹೊರೆದ ದಾತಾರನಿಗೆ ಎರಡೆಣಿಸುವುದಿಲ್ಲ. ಅನ್ನದ ಋಣಕ್ಕೆ ಬದ್ಧನಾಗ್ತಾನೆ, ಪ್ರೀತಿಯ ಬಂಧನಕ್ಕೆ ಶರಣಾಗ್ತಾನೆ. ತನ್ನ ಜೀವಿತಾವಧಿಯಲ್ಲಿ ತನಗೆ ಒದಗಿ ಬಂದಂತಹ ಪರಿಭವಕ್ಕೆಲ್ಲ ಉತ್ತರವಾಗಿ ಸಹಕಾರಿಯಾಗಿ ನಿಂತಹ ದುರ್ಯೋಧನನೇ ಅವನ ಕೈಯಾಯುಧ ನಾನು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಮುಂದೆ ಬರೆದು ಮಾತಾಡ್ತಾನೆ, ಶೌರಿ ಕೃಷ್ಣ ಕೇಳೈ, ನನ್ನ ನಿರ್ಧಾರವನ್ನು ಕೇಳು. ನಾಳೆ ಸಮರ ಆಗ್ತದೆ. ಯಾಕೆ? ಈಗಾಗಲೇ ನೀನು ಸಮರವೇ ಅಂತಿಮ ಅಂತ ವೀಳೆಯವನ್ನು ಹಿಡಿದು ಹೊರಟವನು. ಸಮರ ಆಗ್ತದೆ. ಆ ಸಮರದಲ್ಲಿ ತೋರುವೆನು ನಿಜ ಭುಜವ, ನನ್ನ ನಿಜವಾದ ಪರಾಕ್ರಮ ಏನು ಎಂಬುದನ್ನು ಸಂಗ್ರಾಮ ಭೂಮಿಯಲ್ಲಿ ತೋರುತ್ತೇನೆ. ನಿಜ ಭುಜ ಬಲವ, ಬಹಳ ವಿಶಿಷ್ಟವಾದಂತಹ ಸತ್ಯ ಇಲ್ಲಿ. ನನ್ನ ನಿಜ ಏನು ಅಂತ ತೋರಿಸ್ತೇನೆ. ಎಲ್ಲಿವರೆಗೆ ಕಾಯಬೇಕು ಕೃಷ್ಣ? ಯುದ್ಧ ಭೂಮಿಯವರೆಗೆ ಕಾಯಬೇಕು. ಆದ್ದರಿಂದ ಶೌರ್ಯದ ಸಂಪನ್ನತನವನು ಪಾಂಡುತನೆಯರಲಿ. ಭೇದವಿಲ್ಲೆಲೆ ಅಂತ ಹೇಳಿದ್ನಲ್ಲ, ಈಗ ಭೇದ ಆಯಿತು ಎಂಬುದನ್ನು ತೋರಿಸ್ತಾನೆ ನೋಡಿ. ಕರ್ಣ ಭಾಳ ಸೂಕ್ಷ್ಮವಾದ ಮಾತುಗಳನ್ನು ಆಡ್ತಾ ಹೊರಟಿದ್ದಾನೆ. ಕೌರವೇಂದ್ರನ ಕೊಂದೆ ಅಂದರೆ ಭೇದ ಮಾಡದೆ, ಮಿತ್ರಭೇದ ಮಾಡದೆ, ನೀನು ಇಬ್ಬರು ಅನನ್ಯವಾದಂತಹ ಮಿತ್ರರ ನಡುವೆ ಭೇದದ ಭಾವವನ್ನು ಬಿತ್ತಿಬಿಟ್ಟೆ ನೀನು ಅಂತ ಒಂದು ಮೊದಲಿನ ಸೂಚನೆಯನ್ನು ಕೊಟ್ಟಿದ್ದಾನೆ. ಈಗ ಹೇಳ್ತಾನೆ, ನಾನು ಎರಡಾದದ್ದು ಸತ್ಯ,
ಕೌರವನ ಕೈಯಾಯುಧವಾಗಿ ಸಮರಭೂಮಿಯಲ್ಲಿ ಹೋರಾಡುತ್ತೇನೆ. ಆದರೆ ಸಂಪನ್ನತನವನು, ಅಯ್ಯೋ ಪಾಂಡವರಿಗೆ ಅನ್ಯಾಯ ಆಯ್ತಲ್ಲ ಎಂಬ ಭಾವ ನನಗೂ ಇದೆ. ಪಾಂಡವರ ಮೇಲಿನ ಪ್ರೀತಿ, ನಾನು ಹಿರಿಯನಾಗಿ ಏನು ಮಾಡಬೇಕು ಎಂಬುದನ್ನು ತೋರಿಸಿಕೊಡ್ತೇನೆ, ಪಾಂಡವರಿಗೂ ಸಹಕಾರಿಯಾಗಿ ನಿಲ್ತೇನೆ, ಆದರೆ ಪಾಂಡವರ ಪಕ್ಷಕ್ಕೆ ಸೇರಿ ನಿಲ್ತೇನೆ ಎಂಬ ಭಾವವನ್ನು ಮಾತ್ರ ಹೇಳಲಿಲ್ಲ. ಅಂದರೆ ಕೃಷ್ಣ ಯಾವುದನ್ನು ನಿರೀಕ್ಷಿಸಿದ್ದನೋ ಅಂಥದ್ದನ್ನೇ ಈಗ ಫಲವಾಗಿ ಮಾತುಗಳಲ್ಲಿ ಪಡೆದುಕೊಂಡು ಬಿಟ್ಟಿದ್ದಾನೆ. ಈ ಮಾತುಗಳನ್ನು ಆಡ್ತಾ ಕರ್ಣ ನಾಳಿನ ಭವರದ ವೈಭವ ಹೇಗಿದೆ ಎಂಬುದನ್ನು ಚಿತ್ರಿಸಿ ತೋರಿಸ್ತಾನೆ. ಯಾಕೆ ಅಂದರೆ, ನೀನು ಪಾಂಡವರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡ್ರೆ, ಸಾಮ್ರಾಟ್ ಪದವಿಯನ್ನು ಸ್ವೀಕರಿಸಿಕೊಂಡ್ರೆ ಹಸ್ತಿನಾವತಿಯ ಸಭೆ ಎಷ್ಟು ವೈಭವಯುತವಾಗಿರ್ತದೆ ಅಂತ ಕೃಷ್ಣ ಹೇಳಿದ್ದನೋ ಅದಕ್ಕೆ ಭಿನ್ನವಾಗಿ ಸಂಗ್ರಾಮ ಎಷ್ಟು ಭೀಕರವಾಗಿರ್ತದೆ ಅಂತ ಎಚ್ಚರಿಸ್ತಾನೆ. ಮಾರಿಗೌತಣವಾಯ್ತು ನಾಳಿನ ಭಾರತವು, ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಸುಭಟ ಕೋಟಿಯನು. ಮಾರಿಗೌತಣವಾಯ್ತು ನಾಳಿನ ಭಾರತವು, ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಸುಭಟ ಕೋಟಿಯನು. ತೀರಿಸಿಯೇ ಪತಿಯ ವಸರಕ್ಕೆ ಶರೀರವನು ನೂಕುವೆನು, ತೀರಿಸಿಯೇ ಪತಿಯ ವಸರಕ್ಕೆ ಶರೀರವನು ನೂಕುವೆನು. ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಖನಾಣೆ, ನಿನ್ನಯ ವೀರರೈವರ ನೋಯಿಸೆನೋ. ಮಾರಿಗೌತಣವಾಯ್ತು ನಾಳಿನ ಭಾರತವು, ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಖನಾಣೆ. ಕೃಷ್ಣ, ಭೂಮಿ ಕುರುಕ್ಷೇತ್ರ, ಪಾಂಡವರಿಗೂ ಕೌರವರಿಗೂ ಸಂಗ್ರಾಮ ಒದಗಿ ಬರ್ತದೆ. ಆ ಸಂಗ್ರಾಮದಲ್ಲಿ ನಾನೇನು ಎಂಬುದನ್ನು ವಿಸ್ತಾರವಾಗಿ ಹೇಳುವುದಕ್ಕೆ ತೊಡಗುವುದಿಲ್ಲ. ಆದರೆ ಸಂಗ್ರಾಮ ಹೇಗಿರ್ತದೆ ಎಂಬುದಕ್ಕೆ ನೀನು ನಿರೀಕ್ಷಿಸಬೇಕಾದದ್ದನ್ನು ಪ್ರಸ್ತಾಪಿಸ್ತೇನೆ. ಮಾರಿಗೆ ಔತಣ ಹಾಕ್ತೇನೆ. ರಣಮಾರಿ, ರಕ್ತಪಿಪಾಸುವಾದ ಮಾರಿ, ಅವಳಿಗೆ ಸುಭಟ ಕೋಟಿಯನ್ನು ಕೊಚ್ಚಿ ಬಲಿ ಹಾಕ್ತೇನೆ. ಅಷ್ಟೇ ಅಲ್ಲ, ನಾಳಿನ ಭಾರತದಲ್ಲಿ ಚದುರಂಗ ಬಲ ಸೇರಿ ಯುದ್ಧಕ್ಕೆ ತೊಡಗುತ್ತದೆ. ಕಾಲಾಳುಗಳು, ಕುದುರೆ, ಆನೆ, ರಥಿಕರು ಎಲ್ಲ ಸೇರಿ ಚದುರಂಗ ಬಲ. ಆ ಬಲದಲ್ಲಿ ರಣಭೂಮಿಯನ್ನು ಪ್ರವೇಶಿಸ್ತೇನೆ. ಹೇಗೆ ಹೋರಾಡ್ತೇನೆ ಅಂತ ಕೇಳಿದರೆ, ಕೌರವನ ಋಣ ಹಿಂಗುವವರೆಗೂ ಹೋರಾಡ್ತೇನೆ. ಕೌರವನ ಅನ್ನದ ಋಣ ಇದೆ, ಆಶ್ರಯ ಋಣ ಇದೆ, ಮಿತ್ರತ್ವದ ಋಣ ಇದೆ, ಅವ ಕೊಟ್ಟ ಆಭರಣ ವಸನಾದಿಗಳ ಋಣ ಇದೆ, ಅವ ಕೊಟ್ಟ ಅಧಿಕಾರದ ಋಣ ಇದೆ, ಅವ ಸಾಧಿಸಿಕೊಟ್ಟಂತಹ ಮಾನಮರ್ಯಾದೆಯ ಋಣ ಇದೆ. ಆ ಋಣ ಒಂದಿನಿತೂ ಕಾಡದ ಹಾಗೆ, ಒಂದಿನಿತೂ ಉಳಿಯದ ಹಾಗೆ, ಪೂರ್ತಿ ತೀರಿಸುವ ಹಾಗೆ ರಣಭೂಮಿಯಲ್ಲಿ ಹೋರಾಡುತ್ತೇನೆ. ಯಾರೆಲ್ಲ ಶಕ್ತಿಶಾಲಿಗಳು, ಸುಭಟರು ಅಂತ ಇದ್ದಾರೋ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಒಬ್ಬೊಬ್ಬರನ್ನು ನಾಶ ಮಾಡ್ತಾ ಹೋಗ್ತೇನೆ. ಆ ಮೂಲಕ ಮಾರಿಗೆ ರಕ್ತದ ತರ್ಪಣದ ಬಲಿಯನ್ನು ಕೊಡ್ತೇನೆ. ಇದು ಎರಡಾದ ಕರ್ಣನ ಮಾತು. ಕುಮಾರವ್ಯಾಸ ಈ ಪದ್ಯದಲ್ಲಿ ಇಡೀ ಕರ್ಣನ ವ್ಯಕ್ತಿತ್ವ ಎರಡಾಗಿದೆ ಎಂಬುದನ್ನು ಭಾಮಿನಿಯ ಮೊದಲ ಅರ್ಧದಲ್ಲಿ ಮತ್ತು ಭಾಮಿನಿಯ ಉತ್ತರಾರ್ಧದಲ್ಲಿ ತೋರಿಸಿದ್ದಾನೆ. ಆಯಿತು, ಅಷ್ಟು ಮಾಡಿ ಏನು ಮಾಡ್ತೀಯ? ಪತಿಯವಸರಕ್ಕೆ ಶರೀರವನ್ನು ನೂಕುವೆನು. ಕೌರವನಿಗೆ ಗೆಲುವನ್ನು ಕೊಡಿಸಬೇಕು ಅಂತಿತ್ತು, ಆದರೆ ಈಗ ಅದಾಗುವುದಿಲ್ಲ.
ಯಾಕೆ? ಪಾಂಡವರು ಸಹೋದರರು, ನೀನಿದ್ದೀಯಲ್ಲ, ನೀನಿರುವವರೆಗೂ ನೀನೇನು ಆಡ್ತೀಯೋ ಹಾಗೆ ಆಗಬೇಕು. ಹರಿಯ ಹಾಗೆ ಹೊಗದೋರದೆ ಹೋಗುವುದಿಲ್ಲ, ಹಾಗೆ ಆಗ್ತದೆ. ಆದರೆ ಕೌರವನಿಗೆ ಜೀವ ಕೊಡ್ತೇನೆ. ಈ ದೇಹವನ್ನು ಕೌರವನ ಸಲುವಾಗಿ ರಣಭೂಮಿಯಲ್ಲಿ ಸಂಗ್ರಾಮ ಮುಖದಲ್ಲಿ ತೊಡಗಿಸಿಕೊಳ್ತೇನೆ. ಆದರೆ ನಿನ್ನಯ ವೀರರೈವರನ್ನು ನೋವಿಸೆನು. ನಿನ್ನ ಪಾಂಡವರು ಅಂತಿದ್ದಾರಲ್ಲ, ನಿನ್ನಯ ವೀರರು. ಭಾಳ ಸೂಕ್ಷ್ಮವಾದಂತಹ ಮಾತು ಇದು. ಪಾಂಡವರನ್ನು ವೀರರು ಅಂತ ನೀನು ಕರೀತಿ. ಅವರು ವೀರರಲ್ಲ ಎಂಬುದನ್ನು ನಾನು ಯುದ್ಧ ವಿದ್ಯಾ ಪರೀಕ್ಷಾ ಕಾಲದಲ್ಲಿಯೇ ತೋರ್ಪಡಿಸಿದ್ದೇನೆ. ಆ ತರುವಾಯದಲ್ಲಿ ಅನೇಕ ಸಾಧನೆಗಳನ್ನು ಮಾಡ್ತಾ ಸಾಗಿದಂತಹ ಅರ್ಜುನನನ್ನು ನಿಯಂತ್ರಿಸುವುದಕ್ಕೆ ನನಗೆ ತಿಳಿದಿದೆ. ಆದ್ದರಿಂದ ಅವರು ನಿನ್ನಯ ವೀರರು. ನೀನು ಯಾರನ್ನು ಪಾಂಡವರು ವೀರರು ಅಂತ ಹೇಳ್ತೀಯೋ, ನನ್ನ ಪಾಡಿಗೆ ವೀರರು ಅಂತಲ್ಲ. ನಾನು ಅವರನ್ನು ಗೆಲ್ತೇನೆ, ಆದರೆ ಈಗ ಗೆಲ್ಲುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆ? ಅವರು ನನ್ನ ಸಹೋದರರು ಎಂಬಂತಹ ಮಾತಾಡಿದ್ದಿ. ಆದ್ದರಿಂದ ನಿನ್ನಯ ವೀರರೈವರನ್ನು ನೋಯಿಸೇನೆ. ಅವರನ್ನು ಮಾತ್ರ ಸಾಯಿಸೋದಕ್ಕೆ ಹೋಗಲ್ಲ, ಅವರನ್ನು ಕೊಲ್ಲುವುದು ನನ್ನ ಉದ್ದೇಶ ಅಲ್ಲ. ಆದ್ದರಿಂದ ಒಂದು ಕೆಲಸ ಮಾಡು, ಈ ಮಾತು ನಿನಗೆ ಒಪ್ಪಿತ ಆಗಲಿಲ್ಲ ಅಂತಂದರೆ ರಾಜೀವ ಸಖನಾಣೆ ಅಂತ ಹೇಳಿದ. ಯಾಕೆ ರಾಜೀವ ಸಖನಾಣೆ ಅಂತ ಹೇಳಿದ? ನಾವು ಸಾಮಾನ್ಯವಾಗಿ ಆಣೆ ಹಾಕುವಾಗ ಗುರುವಿನ ಆಣೆ ಹಾಕ್ತೇವೆ, ಊರಿನ ಆಣೆ ಹಾಕ್ತೇವೆ, ದೇವರ ಆಣೆ ಹಾಕ್ತೇವೆ, ಅಪ್ಪನ ಆಣೆ ಹಾಕ್ತೇವೆ, ಅಮ್ಮನ ಆಣೆ ಹಾಕ್ತೇವೆ. ಅಪ್ಪನ ಆಣೆ ಯಾಕೆ ಹಾಕಬೇಕು ಅಂತ ಕೇಳಿದರೆ, ಅಪ್ಪನ ಜೀವ ಕೊಟ್ಟವನು, ತನುವನ್ನು ಕೊಟ್ಟವನು. ಅಮ್ಮನ ಆಣೆ ಯಾಕೆ ಬೇಕು ಅಂತ ಕೇಳಿದರೆ, ಸಂಬಂಧಗಳಲ್ಲಿ ಅತ್ಯಂತ ನಿಕಟವಾದ ಸಂಬಂಧ ಜೀವಕ್ಕೆ ಒದಗಿ ಬರ್ತಾ ಇದ್ದರೆ ಅದು ಅಮ್ಮನಿಂದ ಸಂಬಂಧ. ಈತ ಅಪ್ಪನ ಸಂಬಂಧದ ಮಾತಾಡ್ತಾನೆ, ರಾಜೀವ ಸಖನಾಣೆ. ಅದರ ಅರ್ಥ ಇಷ್ಟೇ, ರಾಜೀವ ಅಂದರೆ ತಾವರೆ. ಆ ರಾಜೀವ ಅರಳುವುದು ಸೂರ್ಯನ ಬೆಳಕಿನಿಂದ. ಆ ರಾಜೀವ ಅರಳುವುದಕ್ಕೆ ಕಾರಣನಾದ ಸೂರ್ಯ ರಾಜೀವ ಸಖ. ಕರ್ಣನ ಬದುಕು ಈ ಭೂಮಿಗೆ ಬರುವುದಕ್ಕೆ ಕಾರಣವಾದವನು ಅವನು. ಆದ್ದರಿಂದ ತನ್ನ ಅಪ್ಪನ ಆಣೆಯಾಗಿಯೂ ಪಾಂಡವರನ್ನು ನೋಯಿಸುವುದಿಲ್ಲ, ಕೌರವನ ಸಲುವಾಗಿ ದೇಹವನ್ನು ನಾನು ಮೀಸಲಿಡುವುದನ್ನು ಬಿಡುವುದಿಲ್ಲ ಎಂಬ ನಿರ್ಣಯವನ್ನು ಹೇಳ್ತಾನೆ. ಈ ಪದ್ಯವನ್ನು ನಾವು ಈ ಕಾಲಕ್ಕೆ ಓದುವಾಗ ಒಂದು ಸಂವಾದದ ಸನ್ನಿವೇಶಗಳು ಹೇಗಿರ್ತವೆ ಹೇಳೋದರ ಅರ್ಥವನ್ನು ಇಟ್ಟುಕೊಂಡು ಓದುವುದಕ್ಕೆ ಅನುಕೂಲ ಆಗ್ತದೆ. ವಿಧಿ ನಿಷೇಧಗಳನ್ನು ಕೃಷ್ಣ ಹೇಳ್ತಾ ಹೋಗ್ತಾನೆ. ನೀನು ಹೀಗೆ ಮಾಡು, ಹೀಗೆ ಮಾಡಬೇಡ, ಹೀಗೆ ಮಾಡಿದರೆ ಸರಿ, ಹೀಗೆ ಮಾಡಿದರೆ ತಪ್ಪು, ಎಲ್ಲವನ್ನೂ ಹೇಳ್ತಾ ಹೋಗ್ತಾನೆ. ಕರ್ಣ ಮೌನವಾಗಿ ಕೇಳ್ತಾ 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 ಆ ಕೃಷ್ಣನ ವಾದವನ್ನು ಗ್ರಹಿಸ್ತಾ ಹೋಗ್ತಾನೆ. ಆದರೆ ತನ್ನ ನಿರ್ಧಾರವನ್ನು ಮಾತ್ರ ಬದಲಿಸುವುದಕ್ಕೆ ಯಾವ ಕಾರಣಕ್ಕೂ ಹೋಗುವುದಿಲ್ಲ. ಇಷ್ಟೆಲ್ಲ ಮಾತುಗಳು ನಡೀತಾ ಇರುವಾಗ ಸಾಯಂಕಾಲ ಆವರಿಸಿದೆ. ಕೃಷ್ಣ ಸಂಪ್ರತಿ ಅಳಿದ ಹೊತ್ತು ಹುಲು ಸರವಿ ಹಾವಹುದು. ನೋಡು, ನೀ ವಿರೋಧ ಪಕ್ಷದವನು, ನಾನು ಕೌರವ ಪಕ್ಷದವನು, ನೀನು ಪಾಂಡವರಿಗೆ ಅಂತ ಆಗಿಬಿಟ್ಟಿದೆ. ಸಾಯಂಕಾಲದ ಹೊತ್ತು ಬಿಳಿ ಹುಲ್ಲಿನ ಹಗ್ಗ ಕಂಡರೂ ಹಾವು ಅಂತ ಭಾವಿಸುವಂತಹ ಕಾಲ. ಆದ್ದರಿಂದ ಇದು ಸಕಾಲ ಅಲ್ಲ, ನನ್ನನ್ನು ಬಿಟ್ಟುಕೊಡು ಅಂತ ಪ್ರಾರ್ಥಿಸಿ ಅಲ್ಲಿಂದ ಕರ್ಣ ಹೊರಟೋಗ್ತಾನೆ. ಕುಮಾರವ್ಯಾಸ ಕವಿ ದುರ್ಯೋಧನ ಮತ್ತು ಕರ್ಣರ ಮಿತ್ರತ್ವದ ಗಾಢವಾದ ಬಂಧ ಎಷ್ಟು ದೊಡ್ಡದು ಎಂಬುದನ್ನು ಈ ಪದ್ಯದ ಮುಖಾಂತರ ನಮಗೆ ಪ್ರಸ್ತುತಪಡಿಸಿಕೊಟ್ಟಿದ್ದಾನೆ. ಮತ್ತೊಮ್ಮೆ ಕವಿ ಶಿರೋಮಣಿಗೆ ವಂದನೆಗಳನ್ನು ಸಲ್ಲಿಸ್ತಾ ವೇದ ಪಾರಾಯಣದ ಫಲಕ್ಕೆ ಹೋಗ್ತೇವೆ. ವೇದ ಪಾರಾಯಣದ ಫಲ, ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ರಾದಿ ತಪಸ್ಸಿನ ಫಲವು, ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯ ನೊಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು,
ಆದರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ